ಹಾಕಿ ಹೊಸು ಗೋಸು ನೀನು. ಯಾಕಂದ್ರ ಸ್ವಾತಂತ್ರ್ಯಕ್ಕಾಗಿ ಸಿಡಿದೆದ್ದ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಹಿಡಿದುಕೊಟ್ಟ ಚಾಂಡಲರು ಇರುವ ದೇಶವಿದು. ಅಂದಾಗ ನೀನೊಬ್ಬ ಗೇಣು ಹೊಟ್ಟೆಗಾಗಿ ಹಿಟ್ಟು ತುಂಬಿಸಿಕೊಳ್ಳುವ ತಿರುಕ ಹಂತದರಲ್ಲಿ ನಮಗ ಎದುರಾಗಿ ಅಟ್ಟಕ್ಕೆ ಬಿದ್ದರ ಚಟ್ಟಕ್ಕೆ ಇರುವುದು ನಿನ್ನೇನ ನಿಶ್ಚಿತ. ಕುಲಕರ್ಣಿ ಶಿವನೇ ಶಂಭೋಲಿಂಗ ಎಲ್ಲಿ ಹಾಳಾಗ ಹೋಲ್ರಿ ಅಪ್ಪ. ಹೊಡ್ಸಿನ ಕೂಳಕ್ಕೋನಾಗತಿ ಕುಲಕರ್ಣಿ ಬಾಳೆ. ಅಂದರೆ ನಿನ್ನ ಮಾತಿನ ಅರ್ಥ ಮಾತ ವ್ಯರ್ಥವಾದ ಕೆಲಸ ಈ ಹಾಡು ಕುಲಕರ್ಣಿಗೆ ಆಗಿ ಬರೋಲ್ರಿ ಅಪ್ಪ. ಅಂದಾಗ ಆ ಗುರ್ಲಿಂಗನ ತಮ್ಮ ಅರ್ಜುನ ಬೆಟ್ಟ ಅಂತ ಸುತ್ತಿ ಕೊಟ್ಟು ಕಳ್ಸೇನ್ರಿ ಅಪ್ಪ ನನ್ನ ಕೈಯಾಗ. ಅದಕ್ಕೆ ಪೇಟ ಆತ. ಬೆಟ್ಟದಂತ ಸುದ್ದಿ ಕೊಟ್ಟು ಕಳಿಸಲಿಕ್ಕೆ ಆ ಬಡ ಬಗ್ಗರಿ ಅರ್ಜುನನನ್ನು ನಮ್ಮ ಜೊತೆ ನಂಟಷ್ಟಕ್ಕೆ ಬೇಯಿಸಿ ನನ್ನ ತಿಳಿದುಕೊಂಡನ ಆ ಬಡಪಾಯಿ ಗುರ್ಲಿಂಗನ ತಮ್ಮ. ಸಾವುಕಾರ ಯಪ್ಪ ಸಾವುಕಾರ, ರೋಗ ಬೆಳೆಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ಅಂದಂಗ ಗಡ್ಡ ಬಿಟ್ಟು ಮಾತ್ರ ಸಣ್ಣಾಸೆಗೆ ಹಾಕ್ಬರಲ್ರಿ ಅಪ್ಪ. ಏನು ಕಾಲೇಜಿನಾಗ ಅವ್ರ ತಮ್ಮ ಶಂಕರ ನಿಮ್ಮ ತಂಗಿ ಶಿಲವ ಪ್ರೀತಿ ಮಾಡತ್ತಾರಂತ್ರಿ. ಈಗ ಅವರು ಮದುವೆ ಮಾಡ್ಕೋ ತಯಾರು ಹೋದಾರಂತ. ನಿಮ್ಮ ಸಾವುಕಾರ ಒಪ್ಪಿಗೆ ಕೇಳ್ಕೊಂಬ ಅಂತ ಹೇಳಿ ಕಳ್ಸೇನ್ರಿ ಅಪ್ಪ. ಎದುರು ಮಾತನಾಡುತ್ತೀರ ಎಂದು ಮನದಲ್ಲಿ ಎಚ್ಚರವಿರಲಿ. ಇವನು ಈ ಊರಿನ ಶ್ರೀಮಂತ ಸಾಹುಕಾರ. ಯಪ್ಪ ದಣ್ಯರ ನಿಜ ಹೇಳಿರೋ ನಿಮಗ ಸಿಟ್ಟು ಬರೋದು. ಹೇಳೋದಿದ್ರು ಆ ಮಗ ಅರ್ಜ ನಾನು ಚರ್ಮನ ಸುಳಿತೀನಿ ಅದಾನ್ರಿ ಅಪ್ಪ. ಬಳೆರಿ ಅಡ್ಕೋತ್ತ ಅಡಕ್ ಸಿಕ್ಕಂಗೈತ್ರಿ ಅಪ್ಪ ನನ್ನ ಬಳೆ. ಕುಲಕರ್ಣಿ ಸಿರಿತನ ಸಂಪತ್ತಿನಲ್ಲಿ ಬೆಳೆದ ನನ್ನ ತಂಗಿ ಆ ಬಡಪಕರಿ ಸೊಸೆ ಆಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಚಪ್ಪರಕ್ಕೆ ಗತಿ ಇಲ್ಲದವರಿಗೆ ಪೆಪ್ಪರಂತೆ ಉಪ್ಪರಿಗೆ ಬೇಡಿದರೆ ಒಪ್ಪಿ ಮದುವೆ ಮಾಡಿಕೊಡಲು ನಾನೇನು ದಾನ ಧರ್ಮಕ್ಕೆ ಇಟ್ಟಿದ್ದ ಒಂದು ತೆಗೆದುಕೊಂಡನ ಆ ಬಂಡ ಬಟ್ಟಿ ಮಗ ಅರ್ಜುನ. ಯಪ್ಪ ದಣ್ಯರ ನೀವು ತಿಳ್ಕೊಂಡಂಗಲ್ರಿ ಅಪ್ಪ. ಜೋಗದ ಗುಂಡಿನೇ ಬೇರೆ, ತಿಪ್ಪಿ ಗುಂಡಿನೇ ಬೇರೆ ಅಂದಾಗ ದಾಡಿ ಬಿಟ್ಟು ಗಡ್ಡ ಬಿಟ್ಟು ಮಾತ್ರಕ್ಕ ಸಣ್ಣಾಸೆಗ ಕೊರಲ್ರಿ ಅಪ್ಪ. ಏನೋ ಕಾಲೇಜಿನ ಪ್ರೀತಿ ಮಾಡ್ಯಾರ್ರಿ, ಏನೋ ನಮ್ಮ ಸೇವನ ಕೊಟ್ಟು ಲಗ್ನ ಮಾಡಿಬಿಡ್ರಿ ಅಪ್ಪ. ಕುಲಕರ್ಣಿ ಕುರಿಯನ್ನು ಕೇಳಿ ಮಸಾಲೆ ಎರಿಯುವ ಜಯಮಾನ ಈ ಜಯರಾಜನಲ್ಲ. ಅಂದಾಗ ಏನು ಅರಿಯೋದ ನನ್ನ ತಂಗಿ ಸೀನಾಳ ತಲೆಯಲ್ಲಿ ಎಲ್ಲ ಸಲ್ಲದ ಆಸೆ, ಹುಚ್ಚು ಪ್ರೀತಿ ಆಸೆ ತೋರಿಸೋಕೆ ನನಗೆ ಇಷ್ಟವಿಲ್ಲ. ಸಾವುಕಾರಿ ಮೂಲ ಮುಳ್ಳಿನಿಂದ
ಸುಳ್ಳಿನಿಂದ ಸಾಧಿಸಬೇಕು. ಈ ಸತ್ಯ ಏನು ಕರೆ ಆಗ್ಬೇಕಾರ ನಿಮ್ಮ ತಂಗಿ ಸೋನವ್ರು ಕರೆದು ಕೇಳಲೇಬೇಕ್ರಿ ಅಪ್ಪ. ಆಯ್ತು ಕುಲಕರ್ಣಿ, ನೀ ಹೇಗಂತೆ ಕರೆಯೋಣ. ಶೇಲ ಶೇಲ ಯಾಕಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದೆಯಲ್ಲ, ಏನು ವಿಷಯ? ನೋಡಮ್ಮ ಶಿಲಾ, ನಿನ್ನ ಬಗ್ಗೆ ಒಂದು ಊರಾಗ ಇಲ್ಲದ ಸಲ್ಲದ ಮಾತ ಗಾಳಿಗೆ ಹಾರಾಡತ್ತವ. ಅದಕ್ಕ ಕುಲಕರ್ಣಿ ಅವರೇ, ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನು ಬಿಟ್ಟು ನೇರವಾದ ವಿಷಯನೇ ಹೇಳಿ. ಅಣ್ಣ, ನೀವಾದ್ರೂ ಹೇಳ್ಬಾರ್ದಿ? ಹಾ, ಏನೂ ಇಲ್ಲ ಅಮ್ಮ ಶೀಲ. ಆ ಶಂಕರ್ ತಮ್ಮ ಶಂಕರ್ ನಿನ್ನನ್ನು ಪ್ರೀತಿಸುತ್ತಾನಂತೆ. ಅದಕ್ಕೆ ಅವರನ್ನ ನಮ್ಮ ಜೊತೆ ನೆಂಟಷ್ಟಕ್ಕೆ ಬೆಳೆಸಲಿಕ್ಕೆ ಕಳಿಸಿದ್ದಾನೆ. ಹೌದೇನಮ್ಮ? ಓಹೋ, ಶಂಕರ್ ನಮ್ಮ ಪ್ರೀತಿಯ ವಿಷಯ ಅವರ ಮನೆಯಲ್ಲಿ ತಿಳಿಸಿದ್ದಾರೆ. ತಿಳಿಸಿ ಅವ್ರ ಅಣ್ಣನನ್ನ ಇಲ್ಲಿ ಕಳಿಸಿರ್ಬೇಕು. ಅದಕ್ಕೆ ಇವತ್ತು ನಮ್ಮ ಅಣ್ಣ ಕೇಳ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಿದ್ರೆ ನಮ್ಮಿಬ್ಬರ ಪ್ರೀತಿ ಇಲ್ಲಿಗೆ ಮುರಿದು ಬೀಳುತ್ತೆ. ಇಲ್ಲ, ನಾ ನಿಜಾನೇ ಹೇಳ್ಬೇಕು. ನೋಡಮ್ಮ ಶಿಲಾ, ಹುಟ್ಟಿದ್ದ ಕೈ ಯಾಕೆ ಸುಟ್ಕೋತೀವ? ನಿಜ ಅನ್ನೋದು ಏನು ಅನ್ನೋದು ಹೇಳಿಬಿಡ. ಅದನ್ನ ನಿಮ್ಮ ಕಾಕ ಧೈರ್ಯ ಗುಳಿ ಕೊಡಾಕ ಹೇಳ ಪಟ್ಟ. ಹೌದಣ್ಣ, ಶಂಕರ್ ನಾನು ಒಬ್ರಿಗೊಬ್ರು ಮನ್ಸಾರಿ ಪ್ರೀತಿಸ್ತಾ ಇದ್ವಿ. ಮದುವೆ ಕೂಡ ಆಗ್ಬೇಕು ಅಂತ ಮಾಡಿದ್ವಿ. ಇನ್ನೇನು ನಿಮ್ಮ ಒಪ್ಪಿಗೆ ಪಡಿಬೇಕನ್ನಷ್ಟರಲ್ಲಿ ನೀವೇ ಕೇಳ್ಬಿಟ್ರಿ. ಶೀಲ, ಮೊತ್ತು ಬಾಯ್. ಅರಮನೆಯಲ್ಲಿ ಗಿಣಿಯಂತೆ ಸಾಕಿದ ನಿನ್ನನ್ನು ಆ ಗಿಡಗಳ ಕೈಯಲ್ಲಿ ಕೊಡುಗೊಟ್ಟು ಮುಟ್ಟಾಳನಲ್ಲ ಈ ನಿನ್ನ ಅಣ್ಣ. ಅರಮನೆಯಲ್ಲಿ ರಾಣಿಯಾಗಿ ಸಾಕಿ ಬೆಳೆದ ನೀನು ಆ ಪಿಕಾರಿಯನ್ನು ಕೆಲಸವಿಲ್ಲದ ಬಡವನನ್ನು ಕಟ್ಟಿಕೊಳ್ಳುವೆಯಾ? ಬಿಟ್ಟು ಬಿಡು ನಿನ್ನ ಈ ಹುಚ್ಚು ಪ್ರೀತಿಯನ್ನು. ಸೌಕರ್ಯ ಬೂದು ಬಿಚ್ಚಿದ ಕ್ಯಾಂಡಿನಾಗ ಇದು ನಮ್ಮ ಮನೆ ಒಳಗ ಬೆಂಕಿ ಜಾಗ ಕುಲಕರ್ಣಿ ಅವರೇ, ಇದು ಅಣ್ಣ ತಂಗಿಯರ ವಿಷಯ, ಮಧ್ಯದಲ್ಲಿ ಬಾಗ್ ಹಾಕ್ಬೇಡಿ. ನೋಡಿ ಅಣ್ಣ, ನಾನು ಶಂಕರನ್ನೇ ಪ್ರೀತಿಸಿದ್ದು, ಮುಂದೆ ಅವನನ್ನೇ ಮದುವೆ ಆಗುದು. ಇದೇ ನನ್ನ ಕೊನೆ ನಿರ್ಧಾರ. ಶೀಲ, ನಾಯನ್ನು ತಂದು ಪಲ್ಲಕ್ಕೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದರು ಅದು ತನ್ನ ಕಸಬು ಬಿಟ್ಟಿತೆ ಅಂದಾಗ ಸಿರಿತನವನ್ನು ಅನುಭವಿಸಬೇಕೆಂಬ ಹುಚ್ಚು ಪ್ರೀತಿ ಆಸೆ ತೋರಿಸಿ ಹೊಂಚು ಹಾಕುತ್ತಿರುವ ಆ ನಿನ್ನ ಕಪಟ ಪ್ರೀತಿಯ ಶಂಕರ್. ಅಣ್ಣ, ಶಂಕರ್ ನಿನ್ನ ತಂಗಿಯನ್ನು ಪ್ರೀತಿಸಿದ್ದಾನೆ ಅಂತ ನೀನೇ ಈ ರೀತಿ ಮಾತಾಡು ಸರಿ ಇಲ್ಲಣ್ಣ. ಅವನು ಕಲ್ತವನು, ಮುಂದೊಂದು ದಿನ ಅವನಿಗೆ ನೌಕರಿ ಕೂಡ ಸಿಗುವುದು. ನೋಡಮ್ಮ ಶಿಲಾ, ತಲಿ ನೆಟ್ಟೆ ಕಲ್ಲು ಬಂಡಿಗಾದ್ರ ತಲಿನ ಹೊಡಿದ ವಿನ ಕಲ್ಲಿಗೆ ಪೆಟ್ಟು ಹತ್ತದಲ್ವಾ ತಂಗಿ? ರಕ್ಕಿಲ್ಲದ ಪಕ್ಷಿ ರೊಕ್ಕಿಲ್ಲದ ಮನುಷ್ಯ ಯಾರೂ ಒಂದವ ತಂಗಿ. ನೋಡಿ ವಿಚಾರ ಮಾಡಿ ಹೇಳ. ಶೀಲ, ನಮ್ಮ ಸಿರಿವಂತಿಕೆಗೆ ಒಂದು ಹೊಡೆದಾಗ್ತಾರೆ ಹೇಳುವ. ನನ್ನ ಸರ್ವಾಸ್ತಿಯನ್ನು ಕೊಟ್ಟು ಅವನಿಗೆ ನಿನ್ನ ಮದುವೆ ಮಾಡುತ್ತೇನೆ. ಸೊತ್ತ ಹತ್ತಳಿಯಲ್ಲಿ ಯಾರು ಮಾಡಿರಬಾರ್ದು, ಹಾಗೆ ಮಾಡುತ್ತೇನೆ. ಅಣ್ಣ, ಸಿರಿತನ ಬಡತನ ಇದ್ಯಾವುದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಶಂಕರನನ್ನು ಮದುವೆ ಆಗಬೇಕು, ಅದೇ ನನ್ನ ಕೊನೆ ನಿರ್ಧಾರ. ಇದಕ್ಕೇನಾದ್ರೂ ನೀವು ಅಡ್ಡಿ ಆದ್ರೆ ಆಗುವ ರೀತಿನೇ ಬೇರೆ ಇರುತ್ತೆ. ಕುಲಕರ್ಣಿ, ನೋಡಿದೆಯಾ ನನ್ನ ತಂಗಿಯನ ಸೊಕ್ಕಿನ ಮಾತುಗಳನ್ನು? ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು. ಏನು ಮಾಡಕ್ಕಾಗೋದಿಲ್ರಿ ಸಾವುಕಾರ, ಏನು ಮಾಡಕ್ಕಾಗೋದಿಲ್ಲ. ಏನಾರು ಮಾಡಕ್ ಹೋದು ನಿಮ್ಮ ತಂಗಿ ಸೋರ್ನವ್ರು ಕಳ್ಕೊಬೇಕಾಕತ್ರಿ ಅಪ್ಪ. ಅದಕ್ಕ ಆ ಶಂಕರ್ ಕೊಟ್ಟು ಲಗ್ನ ಮಾಡೋದು ಒಂದ ದಾರಿ. ಕುಲಕರ್ಣಿ, ನೀ ಹೇಳಿದಂಗ ನನ್ನ ತಂಗಿ ಕೊಟ್ಟು ಮದುವೆ ಮಾಡಿದರೆ ಜಿಗಿದಾಡುವ ಆಸಕ್ತಿನ ಹೊರತು ನನಗೆ ಸಾವುಕಾರ ತಲೆ ಬಾಗಿದೆ. ನಂದು ಆನಬಲ ಬಂದಂತಾಗೋದಲ್ಲವೇ? ಶಿವನೇ ಶಂಭೋಲಿಂಗ. ಯಪ್ಪ ಸಾವುಕಾರ, 12 ಮಗ ಮ್ಯಾಗ ಹರ್ಯಾಡ್ರು
ಬರ್ಲೇಬೇಕಲ್ರಿ ಆ ಮಗ. ಅಂದರೆ ನಿನ್ನ ಮಾತಿನ ಅರ್ಥ ಏನ್ರಿ ಸಕರ, ನಿಮ್ಮ ತಂಗಿ ಮುಖಾಂತರನ 3 ಮಂದಿ ಅಣ್ಣ ತಮ್ಮರ ಜಗಳ ಹಚ್ಚಿ ಅವ್ರು ಬ್ಯಾರೆ ಬ್ಯಾರೆ ಮಾಡಿ ಶಂಕರ ಒಂದು ನೌಕರಿ ಆಸೆ ತೋರಿಸಿ ಆಮ್ಯಾಗ ಆ 3 ಎಕರೆ ಹೊಲ ನಮ್ಮ ಹೆಸರಲ್ಲೇ ಮಾಡ್ಕೊಂಡ್ಬಿಡ್ರಿ ಅಪ್ಪ. ಒಂದ್ ಕಡೆ ರೊಕ್ಕಿಲ್ಲ ನಿಮ್ಮ ತಂಗಿ ಲಗ್ನನೂ ಆಕತ್, ಒಂದ್ ಕಡೆ ಬ್ಯಾಟ್ರಿ ಕಟ್ಟಾಕ ನಮಗ್ ಜಮೀನು ಆಕತ್. ಹೆಂಗೈತ್ರಿ ಅಪ್ಪ ಈ ಕುಲಕರ್ಣಿ ಕರಾಮತ? ಶಭಾಸ್ ಮಾರಿ ಕುಲಕರ್ಣಿ, ಶಭಾಸ್. ಮೆಚ್ಚಿನ ನಿನ್ನ ಜಾಣತನಕ್ಕೆ. ಲೇ ಅರ್ಜುನ, ಇನ್ನು ಮುಂದೆ ನಿನ್ನ ಹಾಲಿನಂತೆ ಇರುವ ಸಂಸಾರದಲ್ಲಿ ಹಾಲ ಹಾಲ ಸುಟ್ಟಿಸಿ ನಿನ್ನನ್ನು ಆ ಮನೆಯಿಂದ ಹೊರತಪ್ಪೆ ನೀನು ಹಠ ಮಾಡಿ ಕೊಡದೇ ಇರುವ ಆ 3 ಎಕರೆ ಜಮೀನು ಇನ್ನು ಮುಂದೆ ಈ ಜಯರಾಜನ ಕೈವಶ ಆಗಲೇಬೇಕು. ಅಂದಾಗ ಒಂದೇ ಕಲ್ಲಿನಿಂದ 2 ಹಕ್ಕಿ ಹೊಡೆಯುವ ಜಾಲಕ್ಕೆನೆಂದು ನಿನಗೆ ಗೊತ್ತಾಗಬೇಕು. ಆವಾಗ ಈ ಜಯರಾಜ ಎಂತ ಸಸ್ಯರ್ಪ ಎಂದು ನಿನಗೆ ಗೊತ್ತಾಗುತ್ತದೆ. ಹಲೋ ಮಿಸ್ಟರ್ ಜಯರಾಜ್, ಏನು ಕುಲಕರ್ಣಿ ಮತ್ತೆ ನೀವು ಖುಷಿಯಿಂದ ಕಾಲ ಕಳೆಯುತ್ತಿರುವಂತೆ ಕಾಣುತ್ತಿದೆಯಲ್ಲ, ಯಾಕೆ ನಮ್ಮ ಫ್ಯಾಕ್ಟ್ರಿಗೆ ಯಾವುದಾದರೂ ಆಫರ್ ಬಂದಿದ್ದೇನೋ? ಪೃಥ್ವಿರಾಜ್, ಹೌದು ಪೃಥ್ವಿರಾಜ್, ಹೌದು. ಎಷ್ಟು ದಿನ ನಮಗೆ ಬೇಕಾಗಿದ್ದ ಆ ಅರ್ಜುನನ 3 ಎಕರೆ ಭೂಮಿ ಇನ್ನು ಮುಂದೆ ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಾಯ್ತು. ಹಾಗಾದರೆ ದುಡ್ಡಿನ ಆಸೆಗೆ ದೊಡ್ಡನಾಗಿ ಮಾರಿಬಿಟ್ಟನೆ ಮುಟ್ಟಾಳ ಅರ್ಜುನ. ದುಡ್ಡಿನ ಆಸೆಕ್ ಮಾರು ದಡ್ಡ ನನ್ನ ಮಗ ಅಲ್ರಿ ಅಪ್ಪವ. ಗೌಡಿ ಹಾಲು ಬಿಚ್ಚು ಕಿಲಾಡಿ ನನ್ನ ಮಗ ಅದಾನ. ಕೋಟಿ ಶಾಕ್ ಇನ್ನೂ ಮರ್ಯಾಕಾಗತ್ತು ಯಪ್ಪ ನಮಗ. ಏನೋ ಇದ್ರು ನೆಟ್ಟು ಸ್ಥಾನ ಬೆಳೆಸೋದು ಒಂದರಿ ಯಪ್ಪ ದಣ್ಯಾರ. ಏ ಕುಲಕರ್ಣಿ, 8ನೇ ಬಂಟನೆಂದು ಒಮ್ಮಿನಿಂದ ಸಾಹುಕಾರನ ನಂಟಸ್ತಿಗೆ ಬಯಸಿದೆನೆಂದು ಜಮ್ಮ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನನಿಗೆ ದಂಡವಾಗಿ ಬೆಂಡತ್ತಿ ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು. ಒಂದಾಗ ಶ್ರೀಮಂತರ ಸಹವಾಸಕ್ಕೆ ಇನ್ನೊಂದು ಸಾರಿ ಬರಬೇಕೆಂದರೆ ಭಯ ಪಡಲೇಬೇಕು. ಒಂದಾಗಲೇ ನಮ್ಮಂತ ಧನಿಕರ ದರ್ಪಕ್ಕೆ ಬೆಲೆ ಸಿಕ್ಕಂತಾಗುತ್ತದೆ. ಹೌದು ಪೃಥ್ವಿರಾಜ್, ತುಂಡು ಬಟ್ಟೆ ಬಿಡಿದೆ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರೂ ಕೊಡಲಾರೆ ಎಂದು ಬೆಚ್ಚಿ ಬೀಳುವ ಮಾತುಗಳನ್ನಾಡಿ ನನ್ನನ್ನು ರಚ್ಚಿಗೆ ಬಸಿ ಕಪಟ ಕಾರಸ್ಥಾನದ ಕಂಬಿಯೊಳಗೆ ಸಿಕ್ಕು ಹಾಕಿಕೊಂಡ ಮಂಗನಂತಾಯ್ತು ಆ ಅರ್ಜುನನ ಬದುಕು. ಯಪ್ಪ ದಣ್ಯಾರ, ಲೋಭ ನೆಟ್ಟು ಸುಟ್ರು ದೇವ್ರ ಪ್ರತ್ಯಕ್ಷ ಆಗುಲ್ರಿ ಅಪ್ಪ. ಅದಕ್ಕ ನಮ್ಮ ಮನೆ ವಿಚಾರ ಬೇರೆದಾರು ಮಾತಾಡೋ ಬದ್ದಿ ಲಗ್ನ ಮಾಡ್ಬಿಡು ನಡ್ರಿ ಅಪ್ಪ. ಏ ಕುಲಕರ್ಣಿ, ಗಾಯಗೊಂಡಿರುವ ವಿಷ ಸರ್ಪವನ್ನ ತಡೆಬಿದರೆ ಎಡೆ ಎತ್ತಿ ಒಡೆಯ ಬಿಟ್ಟಿದೆ. ಒಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೇ ಇಲ್ಲಿರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನು ಅಂತ್ಯ ಮಾಡಬೇಕೆಂಬುದು ಹಠಕ್ಕೆ ಬಿದ್ದ ಈ
ಏನಾರ ಹುಚ್ಚು ಮಳಿ ಕಡ್ತಕ್ಕ ಬಿತ್ತಿದ ಬೀಜ ಪಚ್ಕೊಂಡು ಆದಂಗಾತ್ರಿ ನಮ್ಮ ಬಳೆ ಇತ್ತಾಗೆ ಆ ಮಾಡು ಬೇಯಕ್ ಬರೋದಿಲ್ಲ ಇತ್ತ ಬಿತ್ತಿದಂತ ರೈತನು ಬೇಯಕ್ ಬರಲ್ಲ ಹಂಗಾಗೈತ್ರಿ ಅಪ್ಪ ನಮ್ಮ ಮನೆ ಸುದ್ದಿ ಇನ್ನೊಬ್ಬರು ಮಾತಾಡೋಕ್ಕಿಂತ ಮೊದಲ ಸೋರ್ ಲಗ್ನ ಮಾಡ್ಬಿಡು ನಡ್ರಿ ಅಪ್ಪ ಲೇ ಅರ್ಜುನ, ಒಳಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಯ ಕಾಯಿಸಿಕೊಳ್ಳಲಿಕ್ಕೆ ಹತ್ತಿದೆಯಲ್ಲೇ ಮಗನೇ. ಆ ಬೆಂಕಿಯಿಂದಲೇ ನಿನ್ನ ಮನೆಯಲ್ಲಿ ಕಾರ್ಗಿಚ್ಚನ್ನು ಸೃಷ್ಟಿಸಿ ನಿನಗೆ ನರಕ ಯಾತನೆಯನ್ನು ಕೊಡದೆ ಹೋದರೆ ಇವನು ಸೇಡು ತೀರಿಸಿಕೊಳ್ಳುವ ಸಲಗಾರ ಛತ್ರಪತಿನೇ ಅಲ್ಲ. ಹೌದು ಪೃಥ್ವಿರಾಜ್, ಪಗಲುವಾಗ ನಾಯಿಗೆ ಮಾಂಸದ ತುಂಡನ್ನು ಹಾಕಿ ಬಾಯಿ ಮುಚ್ಚಿ ಬೆಂಡೆತ್ತಿಸಿ ಇನ್ನು ಮುಂದೆ ಯಾರು ತಂಟಿಗೆ ಹೋಗಬಾರ್ದೆಂದು ಭಯ ಹುಟ್ಟಿಸಬೇಕು. ಆವಾಗ ಪಗಲುವ ನಾಯಿ ತಾನೇ ಬಾಲ ಮುದುಕೊಂಡು ಓಡಿ ಹೋಗುತ್ತೆ. ಜಯರಾಜ್ ಹೊಸಿದ ಹುಲಿಯಂತೆ ಹೊಂಚು ಹಾಕಿ ಕುಳಿತು ಸಿಕ್ಕ ಪ್ರಾಣಿಯ ಮೇಲೆ ಹಾರಿ ಹಿಡಿದು ಬಿಸಿ ರಕ್ತವನ್ನು ಕುಡಿಯುವ ಕಟುಕ ನಾನು. ಒಂದಾಗ ಧನಿಕರ ಜೊತೆ ಸಂಬಂಧ ಬೆಳೆಸುವುದು ಪತಿವತೆ ಮುಂಡೆಯಾಗುವುದು ಏನೂ ಒಂದೇ. ಸಾವುಕಾರಿ ಆನೆ ಕಟ್ಟಿ ಸಾಕ್ಬೋದ ಆದ್ರ ಹೆಣ್ಣನ ಕಟ್ಟಿ ಸಾಕಾಗುದಿಲ್ರಿ ಅಪ್ಪ. ಹಂಗಾರ ನಮ್ಮ ಮನೆ ವಿಚಾರ ಬೇರೆದವ್ರು ಮಾತಾಡೋಕ್ಕಿಂತ ಮೊದಲ ಲಗ್ನ ಮಾಡಿಬಿಡು ನಡ್ರಿ ಅಪ್ಪ. ಜಯರಾಜ್, ಹಿಂದು ಮುಂದು ನೋಡದೆ ಆ ಬಂಡ ಅರ್ಜುನನು ಬಂದು ಕೇಳಿದ ತಕ್ಷಣ ನಿನ್ನ ತಂಗಿಯನ್ನು ಅವನ ತಮ್ಮ ಶಂಕರನಿಗೆ ಕೊಟ್ಟು ಮದುವೆ ಮಾಡುತ್ತೇನೆಂದು ಖುಷಿಯಲ್ಲಿದ್ದೆಯಲ್ಲ. Never! ಬಣ್ಣ ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಸುಳ್ಳು ಹೇಳಿ ಈ ಪೃಥ್ವಿರಾಜನ ಮನಸ್ಸಿಗೆ ಆರದ ಗಾಯವಾಗಿ ಬರೆಯದು ಬಿಟ್ಟೆಯಲ್ಲ. ಈ ನಿನ್ನ ತಂತ್ರ ಕುತಂತ್ರಕ್ಕೆ ಪ್ರತಿ ತಂತ್ರವನ್ನು ನೋಡುವ ತಂತ್ರಗಾರನು ನಾನು ಎಂದು ಮರೆಯಬೇಡ. ಈ ಪೃಥ್ವಿರಾಜ್ ಒಲಿದರೆ ನೆಮ್ಮದಿ ಕೊಡಬಲ್ಲ, ಎದುರಾಗಿ ನಿಂತರೆ ಪ್ರಳಯವನ್ನೇ ಸೃಷ್ಟಿಸಬಲ್ಲ. That is ಎಲ್ಲಾರು ಪ್ರಯತ್ನ ಎಲ್ಲಿ ಹೋಗ್ಯಾನ? ಅವನೇನೇನು ಕುರ್ದಿದ್ರೆ ಕುಂಡ್ರಿಸ್ಕೊಂಡ್ ಬರೋದು ಹೆಂಗೇನ? ನೋಡಪ್ಪ ಗುರಿಗಪ್ಪ ಜಯರಾಜಪ್ಪ, ನಿಮ್ ಕಡೆ ಎಲ್ಲಾರು ಬೀಗರು ಬಿಜ್ರು ಬಂದು ಬಳಗ್ ಬಂದ್ರನಪ್ಪ. ನಮ್ಮ ಕಡೆ ಎಲ್ಲಾರು ಬಂದಿದ್ದಾರೆ ಪುರೋಹಿತರೆ. ಇನ್ನು ಅಕ್ಕಿ ಕಾಳು ಅವ್ಗಿದ್ ಒಂದ ಬಾಕಿ. ಹಾಗಾದರೆ ಎಲ್ಲರಿಗೂ ಅಕ್ಷತೆ ಕೊಡಿ. ನನ್ನ ಮಕ್ಕಳ ಯಾಕಿಲ್ಲಪ್ಪ, ಮದುಮಕ್ಕಳು ಯಾಕಿಲ್ಲಪ್ಪ.
ಹಾಗಾದರೆ ಎಲ್ಲರಿಗೂ ಹಾಗಾದರೆ ಒಬ್ಬರೊಬ್ಬರು ಮಾಲೆ ಹಾಕ್ರಿ ಯಜಮಾನ್ರ ಬರ್ರಿ ಲೇಟ ಯಾಕ್ರಿ ಅಪ್ಪ ಅಂದಾಗ ಊಟದಾಗ ಸ್ವೀಟ್ ಏನ್ ಮಾಡ್ಸಿರಿ ಊಟದ ಸ್ವೀಟ್ರಿ ಹಾ ರೀ ಕುಂತ ಬಡಿ ನಿಂತ ಬಡಿ ಅಂದ್ರೆ ಏನ್ರಿ ಅಂತ ಏನಾರದಲ್ಲಿ ಪವ ಹುಟ್ಟಿದ ಹೋಗಿಲಿ ಅಪ್ಪ ಯಾ ಹಿಂಗ ಅಂದ್ರೆ ನೀ ಕುಂತ ಬಡಿ ಎಬಿಸ್ ಬಡಿ ಬಲಂತು ದೇವ ಯಜಮಾನ್ರ ಬರ್ರಿ ಲೇಟ ಹೇಳಪ್ಪ ಇಲ್ಲೇ ಹೇಳ ಅಂದಾಗ ಊಟದಾಗ ಕಾಯಿಪಲ್ಲೆ ಏನ್ ಮಾಡ್ಸಿರಿ ಕಾಯಿಪಲ್ಲೆ ಕಾಯಿಪಲ್ಲೆ ತಮ್ಮ ನಮ್ಮ ಊರಾಗ ಯಾರು ಮಾಡಿಸಿಲ್ಲ ಅಂತ ಕಾಯಿಪಲ್ಲೆ ಮಾಡಿಸ್ಯಾವ ಉಣ್ಣಿ ಉದುರ್ಗಳ ಉಣ್ಣಿ ಉದ್ರಗ ಬಲಂತು ದೇವ ಯಜಮಾನ್ರ ಬರ್ರಿ ಲೇಟ ಹೇಳಪ್ಪ ಅಂದಾಗ ನೆಕ್ಕೊಳಕ ಏನ್ ಮಾಡ್ಸಿರಿ ಓ ಅಮೇರಿಕದಿಂದ ತರ್ಸೋಣಪ್ಪ ಏನ್ರಿ ಅದು ಪಪ್ಪಿ ಉಪ್ಪಿನಕಾಯಿ ಓ ತಮ್ಮ ಕಪ್ಪಿ ಉಪ್ಪಿನಕಾಯಿ ಬಲಂತು ದೇವ ಯಜಮಾನ್ರ ಹೇಳಪ್ಪ ಬರ್ರಿ ಲೇಟ ಹಂಗಾರ ನಮ್ಮವ್ರು ಬಂದಾರೇನ್ರಿ ಇಲ್ಲಿ ನಿಮ್ಮಾರು ನಿಮ್ಮಾರು ಇಲ್ಲೇ ಇಲ್ಲೇ ಕುಂತಾರ ನೋಡಪ್ಪ ಇಲ್ಲಿ ಕುಂತಾರ ನೋಡ್ದ ಹಂಗಾರ ಹಂಗಾರ ನಮ್ಮಾರು ಎಲ್ಲಿ ಕಾಣವಲ್ಲಪ್ಪ ನಿಮ್ಮಾರು ಇಲ್ಲೇ ಅದ ನೋಡ್ರಿ ಚಸ್ಮಾರ ಹಾಕೋರಿ ನೀವು ಅಲ್ರಿ ನಿಮ್ಮವ್ರ ಅಲ್ಲಿ ಕುಂತಾರ ನಮ್ಮಾರ ಇಲ್ಲೇ ಕುಂತಾರ್ರಿ ಏ ಅದರ್ಲೆ ತಮ್ಮ ಪುರಂತ್ರ ಇಲ್ಲೇ ಕುಂತಾರ ನಮ್ಮವ್ರ ಅಲ್ಲರಿ ನಮ್ಮಾರ ಇಬ್ರು ಇಲ್ಲಿ ಕುಂತಾರ್ರಿ ಹಾ. ನಮ್ಮವ್ರ ಒಬ್ರ ಇಲ್ಲಿ ಕುಂತಾರ ನೋಡ್ರಿ. ಆಯ್ತ್ರಿ ಹ್ಮ್. ನಮ್ಮವ್ರ ನಿಮ್ಮವ್ರ ಬಲಂತು ದೇವ ಏ ತಮ್ಮ ಸಂಬಳ ಏ ನಿಮ್ಮವ್ರ ಇದು ಏ ನಮ್ಮವ್ರ ಇದು ಯಾಕ ನೋಡ್ರಿ ನಮ್ಮಾರು ನಿಮ್ಮಾರು ನಮ್ಮಾರು ನಿಮ್ಮಾರು ಹಾ ರೀ ಒಡೆ 9 ನಮ್ಮಾರ ನಿಮ್ಮಾರ ಬಲಂತು ದೇವ ಮಾಂಗಲ್ಯಂ ತಂತು ಹಾಗಾದ್ರೆ ಎಲ್ಲರಿಗೂ ಊಟ ಮಾಡ್ಸಿ ಊಟ ಮಾಡ್ಕೊಂಡು ಹೋಗ್ರಿ ಬಸವಣ್ಣ ದೇವ್ರ ಜಾತ್ರೆಯಾಗ ಊಟ ಮಾಡಿ ಹಂಗ ಪ್ಲೇಟ್ ಇಟ್ಟು ಹೋಗಕ್ ಹೋಗ್ಬೇಡ್ರಿ ಪ್ಲೇಟ್ ತೊಳೆದು ಇಟ್ಟು ಹೋಗ್ರಿ ನೋಡ್ರಿ ಯಜಮಾನ್ರ ನಮ್ ದೊಡ್ಡ ದಕ್ಷಿಣ ಕೊಟ್ರಿ ನಾವು ಹಾಕೋರಿ ದಕ್ಷಿಣ ರೀ ಹಾನ್ರಿ ದಕ್ಷಿಣ ರೀ ನಿಮ್ಮದು ಫೋನ್ ಪೇ ಐತಪ್ಪ ಫೋನ್ ಪೇ ಇಲ್ರಿ ಗೂಗಲ್ ಪೇ ಐತಿ ನೋಡ್ರಿ ಹತ್ರ ಗುದ್ದಿ ಕಳಿಸ್ತಾನೆ ಹೋಗಪ್ಪ ನೀ ಹಂಗಾರ ನಾವು ಹೋಗ್ತೇವ್ರಿ ಅಪ್ಪಾರ ಬರ್ರಿ ಶಂಕರಪ್ಪ ಬರ್ರಿ ಹೆಸರು ಹೇಳಿ ಬರ್ರಿ ಅವ್ರಿಗಿಂತ ಅಪ್ಪಂದ ಅರ್ಜೆಂಟ್ ಐತಿ ಕಾಣ್ತಂತೆ ಹೇಳಪ್ಪ ಹೇಳಪ್ಪ ನೀವು. ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾದಿದ್ದು ಸತ್ಯಕ್ಕಾಗಿ ವಾ 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 ವಾ. ಹ್ಞೂಯಪ್ಪ. ಮಹಾತ್ಮ ಗಾಂಧೀಜಿ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಾಗಿ ಹೌದಪ್ಪ ನಾ ನನ್ನ ಮಡಿದ ಹೆಸರು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಂತೋಷಕ್ಕಾಗಿ ಗಂಗಾ ಯಾಕೆಪ್ಪ ಇಲ್ಲಿ ಬೇಡತ್ತಾನೆಪ್ಪ ಈ ಜಾಗ ಚಲೋ ಇಲ್ಲನ ಯಾವ ಬಾಯವ ನೀನು ಹೇಳವ ನಕ್ಷತ್ರದಲ್ಲಿ ಕುಳಿತು ತಮ್ಮ ಪ್ರೀತಿಯಿಂದ ಹೃದಯದಲ್ಲಿ ಅಕ್ಷರ ಬರೀತಾರೆ ಅರ್ಜುನ್. ಯವ್ವ ಯಪ್ಪ ನೀವು ಬರ್ರಿಯಪ್ಪ ಮುಂದೆ ನೋಡಿ ಅವಾಗ ಆಡ್ಕೊತ ಬರ್ತಾನೆ ಯಪ್ಪ ಯಪ್ಪ ಮದುವೆ ಆಗೈತಿ ಎನರ್ಜಿ ಇರ್ಬೇಕು ನಿನಗೆ ಕೈಗೊಂದಾಳ ಕಾಲಿಗೊಂದಾಳ ಹ್ಞೂ ಯಪ್ಪ ಸಿಷ್ಟಿ ಮೇಲೆ ಹಿಟ್ಟಣಿಗೆಗೆ ಬಂದ ಶಾವಿಗೆ ಉಂಡೋಕಾಳ ಶೀಲ ಹೌದು ಯವ್ವ ಅಪ್ಪ ಹೆಂಗೆ ಹೇಳಲ್ಲ ನೀನು ಹಂಗೆ ಹೇಳಿವಪ್ಪ ಹಣೆಗೆ ಕುಂಕುಮ ಚಂದ, ಕೊಳಿಗೆ ಮಾಂಗಲ್ಯ ಚಂದ, ನನ್ನ ಪತಿರಾಯ ನನಗೆ ಚಂದ ಶಂಕರ್. ಏನಪ್ಪ ಯಾವ ಮಗಳ ಏನು ಬರೀ ಮಂದಿದ ಹೆಸರು ಕೇಳೋದಾಯ್ತು ನಿಂದ ಯಾವಾಗ ಕೇಳೋದು ನೀ ಮಾಡಿದ್ರಿ ಈಗ ಸದ್ಯ ಹೇಳ್ತಾನ ಮಾಡ್ತಾನೆ ಅವ ಮಾಡ್ತಾನೆ ಹೋಗೋಣ ನಡಿಯಪ್ಪ ಊಟಕ್ಕೆ ನಡಿ ಅರ್ಜುನ, ಶಂಕರ, ತವರು ಮನೆ ಬಿಟ್ಟು ನಿಮ್ಮನೆ ನಂಬಿ ಬಂದಿರೋ ನಿಮ್ಮ ಮಡದಿನ ಕಣ್ಣಲ್ಲಿ ನೀರು ಬರ್ತೈತೆ ನೋಡಿಕೊಳ್ಳಿ. ಅಣ್ಣ ಪತಿಯನ್ನೇ ನಂಬಿ ಬಂದ ಸತಿಗೆ ಸಂಕಟ ಕೊಟ್ಟರೆ ಮೆಚ್ಚುವನ ಆ ಪರಮಾತ್ಮ. ಆಯ್ತಣ್ಣ, ನಿನ್ನ ಮಾತಿಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುತ್ತೇವೆ. ಆಯ್ತು ಮಾವ, ಖಂಡಿತವಾಗ್ಲು
ಈ ನಿಮ್ಮ ಮಾತನ್ನು ನಾವು ನಡೆಸ್ಕೊಡ್ತೀವಿ. ಆಯ್ತು ಮಾಮ. ಬಡವನ ಮನೆ ದೀಪವಾಗಿ ಈ ಮನೆ ಸೊಸೆಯಾಗಿದ್ದ ನಾನು ಸದಾ ಈ ಮನೆನ ಬೆಳಗ್ತೀನಿ ಮಾವ. ಈ ಮಾತು ಸತ್ಯ. ತುಂಬಿದ ಸಂಸಾರದಲ್ಲಿ ಹೇಗೂ ನಮ್ಮ ಶಂಕರ ಮಾವನ ಹೆಂಡತಿಯಾಗಿ ಬಂದಿದ್ದಾಳೆ ಶೀಲಾ. ಹಾಗಾದ್ರೆ ಇದೇ ಸಂತೋಷಕ್ಕೆ ಎಲ್ಲರೂ ಸೇರಿ ಒಂದು ಗೀತೆ ಹಾಡೋಣ. ಶುಭಾಶಯ ಶುಭಾಶಯ ಮಧುಮಗನಿಗೋ ಮಧುಮಗನಿಗೋ ಶುಭಾಶಯ. ಹರಿಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದಾನುಬಂಧ ನೀಡಿದ್ದು ಜನ್ಮದಲ್ಲೂ ಜೀವನ ಸಂಬಂಧ. ಮದುವೆಯ ಈ ಬಂದ ಅನುರಾಗದಾನುಬಂಧ ನೀಡಿದ್ದು ಜನ್ಮದಲ್ಲೂ ಜೀವನ ಸಂಬಂಧ. ಮುದ್ದಾದ ಮಗು ಬರಲಿ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಹೇಳಿದ್ದು ಜನ್ಮದಲ್ಲೂ ಜೀವದ ಸಂಬಂಧ. ಸಂಬಂಧ ಹಿರಿತನದ ಸಿಹಿ ಬಡತನದ ಕಹಿ ನಿಮಗೆಂದು ಬಂದಿರಲಿ. ಹಿರಿತನದ ಸಿಹಿ ಬಡತನದ ಕಹಿ ನಿಮಗೆಂದು ಬಂದಿರಲಿ. ಸಮನಾದ ಪ್ರೀತಿ ತೋರುವುದೇ ತಿರುಗಾಳಿಗೆ ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ನೀರು ಜನ್ಮದಲ್ಲೂ ಜೀವದ ಸಂಬಂಧ. ನಡೀರಿ ಎಲ್ಲರೂ ಒಟ್ಟಿಗೆ ಸೇರಿ ದೇವರ ದರ್ಶನ ತೆಗೆದುಕೊಳ್ಳೋಣ.
ಬೆಳಕಾಗಿದ್ದ ನಮ್ಮ ಜೀವನದಲ್ಲಿ ನೀನು ಬಂದು ಆಸ್ತಿ ಆಶೆಗೋಸ್ಕರ ನನ್ನ ಹೆತ್ತ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿ ಈ ವಿಷಯ ಯಾರಿಗೂ ಗೊತ್ತಿಲ್ಲವೆಂದು ಹಾಯಾಗಿ ಜೀವನ ಸಾಗಿಸುತ್ತಿರುವೆಯಾ? ನೋ ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಹೊತ್ತಲ್ಲದ ಹೊತ್ತಿನಲ್ಲಿ ನಿನ್ನ ಕರ್ಮದ ಅರಮನೆಗೆ ನಾನು ನುಗ್ಗಿ ನೀ ಮಾಡುವ ಕರ್ಮದ ಕೆಲಸಕ್ಕೆ ಧರ್ಮದ ಶಿಕ್ಷಣ ಕೊಟ್ಟಾಗಲೇ ಈ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಲೇ ಜಯರಾಜ್, ಭಯಂಕರವಾಗಿ ಬೀಸುವ ಬಿರುಗಾಳಿನ ಈ ಬಿರುಗಾಳಿ ಹೊಡೆತಕ್ಕೆ ನಿನ್ನ ಜೀವನ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರ ಹೇಳಿಟ್ಟ ಗುರಿ ಕಾರಣೆ ನಾನಲ್ಲ. ಅಲ್ಲ, ಈ ಗಂಡಸರ ಕಣ್ಣಿಗೆ ಕಾಣಿಸ್ತವಿಲ್ಲೋ ಏನೋ ಅಂತೀನಿ. ನಮ್ಮಂತ ಹರಿಯದ ಹುಡುಗರ ಹೊಂಟ್ರ ಸಾಕ, ಬಂದ ಡಿಕ್ಕಿ ಹೊಡ ಸಮಾಧಾನ ಮಾಡ್ಕೋತವಳ ಹೊಲಸ ಗಂಡಸ. ಲೇ ಸೊಕ್ಕಿನ ಹೆಣ್ಣೆ, ದಾರಿ ತಪ್ಪಿ ನಡೆಯುವ ನಿನ್ನಂತ ಹೆಣ್ಣನ್ನು ಮುಟ್ಟಿ ಹೇಸಿಗೆ ಮಾಡಿಕೊಳ್ಳುವ ಹೇಸಿ ಗಂಡಸ ಈ ಕಾರಣ ಅಲ್ಲ. ಬಿತ್ತರಿಸಿ ಮಾತನಾಡ್ತೀಯಲ್ಲ, ಸರದ್ ಹೋಗ್ಬೇಕು ಸಂಗತಿ ನಿನಗೆ ಗೊತ್ತಿಲ್ಲೇನು? ಅಂದರ ಮೈ ಮೇಲೆ ಕವರ್ ಇಲ್ಲದೆ ಬರುವ ನಿನ್ನನ್ನು ನೋಡಿ ಸರಿದು ನಿಲ್ಲಲಿಕ್ಕೆ ನೀನೇನೋ ಈ ಊರಿಗೆ ಬಿಟ್ಟ ಬಸರಿ ಹಸುನ ಮುಗಿಸಿ ಬಿಡುತ್ತೇನೆ. ಅಟ್ಟ ಬಾಯಲ್ಲಿ ನಾಲಿಗೆ ಹಗುರವಾಗಿ ಮಾತನಾಡ್ತೀಯಲ್ಲ, ತಪ್ಪಾಗಿ ಮಾತನಾಡಿದ್ರೆ ಬಾಯಾಗಿ ನಾಲಿಗೆ ಕಿತ್ತು ಕೈಯ ಕೊಟ್ಟಿನ ಮಗನ ಜೋಕೆ. ಜೋಕಿಯ ಮಾತುಗಳನ್ನಾಡಿ ಜಾರಿಕೊಳ್ಳುವ ನಿನ್ನಂತ ಜಾರಿಣಿಯರಿಂದ ಹಲ್ಲು ಕಿತ್ತಿಸಿಕೊಳ್ಳಲು ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ. ಹಲವನ್ನು ಸೃಷ್ಟಿಸೋ ನಿಮ್ಮಂತ ಹರಿಯದ ಹೆಣ್ಣುಗಳಿಗೆ ದಾರಿ ತೋರಿಸುವ ಹಮ್ಮೀರ ನಾನು. ನಿನ್ನ ಮುಗಿಸಿ ಬಿಡುವೆ. ಅಲ್ಲ, ಇವನ್ ಎದುರು ಹಾಕೊಂಡ್ರೆ ನನ್ನ ಜೀವಕ್ಕೆ ಆಪತ್ತು ಬರ್ತೈತಿ. ಹೆಂಗಾರು ಮಾಡಿ ಪಾರಾಗ್ಬೇಕು ಇಲ್ಲಿಂದ. ಅರೇ, ದಯವಿಟ್ಟು ನಾನು ಬಿಟ್ಟು ಬಿಡ್ರಿ, ತಪ್ಪಾಯ್ತ್ರಿ. ಅದು ಇದು ಮಾಡಿ ಮಾತನಾಡಿ ಈ ನನ್ನ ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕಾಗಿ ನಿನ್ನನ್ನ ದಯವಿಟ್ಟು ಬಿಟ್ಟು ಬಿಡ್ರಿ, ದಯವಿಟ್ಟು ಬಿಟ್ಟು ಬಿಡ್ರಿ. ನಿಮಗೋಸ್ಕರ ಹಾಡ್ತೀನಿ, ಕುಣಿತೀನಿ, ನನ್ ಬಿಟ್ಟು ಬಿಡ್ರಿ.
ಮರೆಯಾಗಿ ಈ ಮನೆ ಸೇರಿದಳು ನನ್ನ ಕನಸಿನ ಕಣ್ಣೆ ಶೀಲ. ಇಂದು ಯಾರು ಇಲ್ಲದ ಸಮಯವನ್ನರಿತು ಈ ಮನೆಗೆ ಕಾಲಿಟ್ಟಿರುವೆ. ಹೇಗಾದರೂ ಮಾಡಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಆ ಶೀಲಳನ್ನು ನನ್ನತ್ತ ಸೆಳೆಯಲೇಬೇಕು. ಜಯರಾಜ್, ನೀನು ಮಾಡುತ್ತಿರುವ ಮೋಸದಾಟಕ್ಕೆ ಬ್ರಹ್ಮ ಬಲೆಯನ್ನೇ ಹಿಡಿದು ಆ ಬಲೆಯೊಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನನ್ನು ಅಲೆಮಾರಿಯಾಗಿ ಮಾಡದೆ ಹೋದರೆ ಇವನ ಹೆಸರು ಎಂಟನೇ ಬಂಟ ಪೃಥ್ವಿರಾಜನೇ ಅಲ್ಲ. ಇದೇನು ಪೃಥ್ವಿರಾಜ್, ದಿಢೀರೇನೆ ಅದು ನಮ್ಮ ಮನೆಗೆ? ಏನು ಇಲ್ಲ ಶೀಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸ ಹೊಂದಿತ್ತು. ಅದನ್ನು ಮುಗಿಸಿಕೊಂಡು ಬರುತ್ತಿರುವಾಗ ನಡುದಾರಿಯಲ್ಲಿ ನನ್ನ ಕಾರು ಕೈಕೊಟ್ಟಿತು. ಅದಕ್ಕೆ ನಡೆದುಕೊಂಡು ಬರುತ್ತಿರುವಾಗ ನಿನ್ನ ನೆನಪಾಯಿತು, ನೋಡಿಕೊಂಡು ಹೋಗೋಣವೆಂದು ಬಂದೆ. ಅದಿರಲಿ ಶೀಲಾ, ಏನು ನಿನ್ನ ಈ ಸ್ಥಿತಿ? ಹುಟ್ಟಿರುವುದು ಸೀರಿ, ಉಳಿದಿರುವುದು ಈ ಹಾಳು ಬಿದ್ದ ಮನೆಯಲ್ಲಿ. ಏನ್ ಮಾಡುದು ಪೃಥ್ವಿರಾಜ್, ಪ್ರೀತಿ ಎಂಬ ಮಾಯಿಗೆ ನಾನು ಕಟ್ಟು ಬಿದ್ದಿದ್ದೇನೆ. ಅಷ್ಟೇ ಅಲ್ಲ, ಆ ದೇವರು ಬರೆದಿರುವ ಆ ನಿರ್ಣಯಲ್ಲಿ ನಾನು ನಡೆಯಬೇಕಲ್ಲವೇ? ಶೀಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂ ಆ ದೇವರಿಗೆ ಅರ್ಪಣೆಯಾಗಬೇಕೆಂದು ಆಶಿಸುತ್ತದೆ ವಿನಃ ಮಸನಕ್ಕೆ ಹೋಗುವ ಶವಕ್ಕೆ ಅರ್ಪಣೆಯಾಗಬೇಕೆಂದು ಯಾವ ಹೂವು ಬಯಸುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರಲು ಸಾಧ್ಯವೇ? ಪಾಲಿಗೆ ಬಂದಿದ್ದೆ ಪಂಚಾಮೃತವೆಂದು ನಾವು ನಡೆಯಬೇಕಲ್ಲವೇ? ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದು ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಈ ಹಕ್ಕಿ ಇಂದು ಜೈಲು ಹಕ್ಕಿ. ಹಾಗೆಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆಯಾಕಾಂಕ್ಷೆಗಳನ್ನ ಬಲಿ ಕೊಡ್ತೀಯಾ ಶೀಲಾ? ನಾನು ಕಂಡಿರುವ ಕನಸುಗಳೆಲ್ಲ ಬಡದ ಕನ್ನಡಿಯಂತಾಗಿದೆ. ಮನಸ್ಸು ಬಿಚ್ಚಿ ಹಾರಾಡ್ಬೇಕಂದ್ರೆ ಆ ಶಂಕರನ ಹೆಂಡತೆಂಬ ಕಟ್ಟೆಗಳು ನನ್ನನ್ನು ಕಟ್ಟು ಹಾಕ್ತಾ ಇದೆ. ನಾನು ಏನ್ ಮಾಡ್ಬೇಕೆನ್ನೋದು ನನಗೊಂದು ತಿಳಿತಾನೆ ಇಲ್ಲ. ಕೊಟ್ಟಳೆ ಶೀಲಾ, ಈ ಸಮಾಜದಲ್ಲಿ ಕೊಟ್ಟೆ ಎಂಬ ನಿಯಮಗಳನ್ನು ಮಾಡಿ ಕತ್ತಲೆಯಲ್ಲಿ ಮತ್ತೊಬ್ಬರ ಗೋಡಿ ಹಾರುವ ಬಂಡ ಜನಗಳೇ ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ. ಅಷ್ಟೇ ಯಾಕೆ ಶೀಲಾ, ಇಲ್ಲ ಸಲ್ಲದ ಮಾತುಗಳಿಂದ ಗಂಡ ಹೆಂಡತಿಯರ ನಡುವೆ ಜಗಳ ತಂದು ಕೊನೆಗೆ ಸಂಸಾರವನ್ನೇ ಹೊಡೆದು ಬೇರೆ ಮಾಡಿ ಅವಳಿಗೆ ಮಿಂಡನಾಗಿ ಬದುಕುತ್ತಿರುವ ಚಂಡ ಪಂಚಾಯದಸ್ಥರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ನೀನೇಕೆ ಭಯ ಪಡುತ್ತಿರುವೆ ಶೀಲಾ? ಹೊಟ್ಟೆಗೆ ಹಿಟ್ಟಿರ್ತಿದ್ರು ಪ್ರತಿದಿನ ಬೇಡುವುದು ಈ ಹೆಣ್ಣಿನ ಮನಸ್ಸು. ಆದ್ರೆ ಮನಸ್ಸು ಬಿಚ್ಚಿ ಹಾರಾಡ್ಬೇಕಂದ್ರೆ ನನ್ನ ಗಂಡ ಮಾತ್ರ ತಂದೆ ಮಾತಿನಂತೆ ಕುಣಿಯುತ್ತಾರೆ. ಅದು ನನ್ನಿಂದ ಸಾಧ್ಯವೇ? ಶೀಲಾ, 7 ಕೋಟಿ ಜೀವರಾಶಿಯನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ. ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಜನ್ಮವಲ್ಲ. ಅಂದಾಗ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು ಎನ್ನುತ್ತೀಯ? ಸುಖ ಬೇಕು ನಿಜ, ಇಲ್ಲದ ದಾರಿಯನ್ನು ಆಯ್ದುಕೊಂಡ್ರೆ ಈ ನಮ್ಮ ಸಮಾಜ ಒಪ್ಪಬಹುದೇ? ಸಮಾಜ ಶೀಲಾ, ಈ ಸಮಾಜದಲ್ಲಿ ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಕರೆದಾಗ ಒಳ್ಳೆ ನಿಂದಾಕ್ಷಣ ಮರುದಿನವೇ ಅವಳಿಗೆ ಸೂಳೆ ಪಟ್ಟ ಕಟ್ಟುವ ಸಮಾಜವಿದೆ. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದರೆ ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟೆ ಸಾರಾಯಿ ಕುಡಿಸಿ ಮೊದಲ ರಾತ್ರಿ ಮಾಡುವ ದೊಡ್ಡ ಸಮಾಜಘಾತುಕರಿರುವ ಜಾಗವಿದು. ವಯಸ್ಸು 60 ದಾಟಿದರು 6 ವರ್ಷದ ಹಸುಳೆಯಲ್ಲಿ ಅತ್ಯಾಚಾರವೆಸಗುವ ಲಪಂಗರಿರುವ ಸಮಾಜವಿದು. ಎಂದಾಗ ನೀನೇಕೆ ಭಯ ಕೊಡುತ್ತಿರುವೆ ಶೀಲಾ? ಹಾಗಾದ್ರೆ ಹುಚ್ಚೆದ್ದು ಕುಣಿ ಎನ್ನುತ್ತಿದೆ
ಈ ನನ್ನ ಮನ. ಹಾಗಾದ್ರೆ ನಾನೇನ್ ಮಾಡು ಅಂತ್ಯ? ಹೌದು ಶೀಲಾ, ನೀನು 1000 ಸಾರಿ ವಿಚಾರಿಸಿ ನೋಡಿದರೂ ನಿನಗೆ ಕೊನೆಯದಾಗಿ ಸಿಗುವ ಉತ್ತರ ಒಂದೇ, ಅದು ಪ್ರಣಯ ಸುಖ. ನೀನಕ್ಕೆ ಒಪ್ಪುವುದಾದರೆ ಸರಾಗವಾಗಿ ಸಾಗಿಸಬಲ್ಲೆನ ನಿನ್ನ ಮನದಾಸನಾಗಿ, ನಿನ್ನ ಪ್ರೇಮಸಕನಾಗಿ. ಏನಂತೀಯ ಶೀಲಾ? ಪೃಥ್ವಿರಾಜ್, ಈ ನಮ್ಮ ಪ್ರೀತಿಯ ನಾಟಕ ನನ್ನ ಗಂಡನ ಮನೆಯವ್ರಿಗೆ ಗೊತ್ತಾದ್ರೆ ಮುಂದೆ ನನ್ನ ಗತಿ ಏನು? ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಬಡತನ ಬೇಗೆಯಲ್ಲಿ ಬಳಲಿ ಬೆಂಡ ನಿನ್ನ ಮಾವ, ಇನ್ನು ಅಪ್ಪ ಹಚ್ಚಿದ ಆಲದ ಮರಕ್ಕೆ ನೀರೆರಿಯುವ ನಿನ್ನ ಅಕ್ಕ ಮತ್ತು ಭಾವ, ಇಂಥವರಿಂದ ನಿನಗೆ ಭಯಾನ. ಹಾಗೇನಾದರೂ ತೊಂದರೆ ಬಂದರೆ ಮರುಕ್ಷಣದಲ್ಲೇ ನನ್ನ ಮನದ ಮಹಾರಾಣಿಯನ್ನಾಗಿಸಿಕೊಳ್ಳುವೆ, ಚಿಂತಿಸಬೇಡ ಶೀಲಾ. ಹಾಗನ್ನದಿರ ರಾಜ, ಇಷ್ಟು ದಿನ ನಾನು ಚಿಂತೆಯಲ್ಲಿದ್ದೆ. ಈಗ ನೀವು ಸಿಕ್ಕ ಮೇಲೆ ಮನಸ್ಸು ಬಿಚ್ಚಿ ಹಾರಾಡ್ಬೇಕು ಅಂತ ನನ್ನ ಮನಸ್ಸು. ಹಾಗಾದರೆ ಶೀಲಾ, ಈ ಪ್ರೇಮದ ಕಾಣಿಕೆಗಾಗಿ ಸ್ವಾತಿ ಮಳೆಯಾಗಿ ಸುರಿಸು ಒಂದು ಶ್ರೀಮಂತಿನ ಸುರಿಮಳೆ. ನೀನೇನೆ ನೀನೇನೆ ನೀನೇ ತಾನೇ ಈ ಜನ್ಮದ ಕಲ್ಪನೆ, ನೀನೇನೆ ನೀನೇನೆ ನೀನೇ ತಾನೇ ಈ ಜನ್ಮದ ಕಲ್ಪನೆ, ನೀನೇನೆ ನೀನೇನೆ ನೀನೇ ತಾನೇ ಈ ಜೀವದ ಪ್ರೇರಣೆ, ನನ್ನ ಉಸಿರಾಣಿ ನನ್ನ ಜಗನೀ ಎಂದಿಗೂ ಎಂದಿಗೂ ನೀನು. ಎಲ್ಲೋ ದೇವತೆ ನನ್ನ ಉಸಿರಾಣಿ ನನ್ನ ಜಗನೀ ಎಂದಿಗೂ ಎಂದಿಗೂ ಸಂಭಾವಿತ ಸುತ್ತಮುತ್ತಲ ಸಂತ ಓಡಾಡುತ್ತ ಮತ್ತ ಮತ್ತ ನಲ್ಲೇ ಎಂದೆಂದಿಗೂ ಪೃಥ್ವಿರಾಜ್, ಇಷ್ಟು ದಿನ ಬೇಸಿಗೆಗಾಲದಂತ ಈ ನಮ್ಮನ ಅಂದ ಹಾಗೆ ನೀವು ಬಂದ ಮೇಲೆ ತಣ್ಣೀರು ಏರ್ಚಿದಂತಾಯ್ತು. ಅಂದ ಹಾಗೆ ಅಕ್ಕ ಬಾವ ಬರೋ ಟೈಮ್ ಆಯ್ತು, ನಾನು ಅಡಿಗೆ ಮಾಡಬೇಕು. ಬರ್ಲಾ? ಹಾಗಾದ್ರೆ ಶೀಲಾ, ನಮ್ಮ ಮುಂದಿನ ಭೇಟಿ ನಾನೇ ಹೇಳಿ ಕಳಿಸ್ತೀನಿ. ಆ ನಂತರ ಬಂದು ನೀವು ಭೇಟಿ ಆಗಿರಂತೆ. ಓಕೆ ಶೀಲಾ, ಬಾಯ್. ಓಕೆ ಬಾಯ್ ಶೀಲಾ, ಬಾಯ್. Thank you.
ನಾನು ಬೀಸಿದ ಮೋಸದ ಗಾಳದಲ್ಲಿ ಸಿಕ್ಕಾಕಿಕೊಂಡ ಮೀನು ನೀನು. ಇನ್ನು ಮುಂದೆ ನಾ ಆಡಿಸಿದಂತೆ ಆಡಲೇಬೇಕು. ಅಂಥದರಲ್ಲಿ ಸಿಕ್ಕ ಪ್ರಾಣಿಯನ್ನು ತಿಂದು ತಾಯಿದ ಮಣ್ಣನಿಗೆ ಸಂಚು ಮಾಡಿ ಹೊಂಚು ಹಾಕಿ ಜಯರಾಜ್, ನಿನ್ನ ತಂಗಿಯಿಂದಲೇ ನಿನ್ನ ಕಥೆಯನ್ನು ಮುಗಿಸಿ ನಿನ್ನ ಸರ್ವ ಸಾಮ್ರಾಜ್ಯವನ್ನೆಲ್ಲ ನನ್ನ ಕೈವಶ ಮಾಡಿಕೊಂಡು ನಿನ್ನ ಸರ್ವ ಆಸ್ತಿಯೆಲ್ಲ ನಾ ದೊರೆಯನಾಗದಿದ್ದರೆ ನನ್ನ ಹೆಸರು ಭಗವಂತಕ ಪೃಥ್ವಿರಾಜನೇ ಅಲ್ಲ. ಯಾಕೆ ಕಾಡು ಮೃಗ ಒಂದು ದಾರಿ ತಪ್ಪಿ ನಾಡಿಗೆ ಬಂದಂತೆ ಕಾಣುತ್ತದೆ. ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣ ಅಲ್ಲವೇ ಮಿಸ್ಟರ್ ಅರ್ಜುನ? ಪೃಥ್ವಿರಾಜ್, ಹೇ ಪೃಥ್ವಿರಾಜ್, ನಾಡಿಗೆ ಬಂದ ಕಾಡು ಪ್ರಾಣಿಯನ್ನು ಕಲ್ಲು ಬಡಿಯಿಂದ ಹೊಡೆದು ಕೊಲ್ಲುವರು ನಾಡಿನ ಜನ ಅಂತ ಗೊತ್ತಿರ್ಬೇಕಲ್ಲ. ಲೇ ಅರ್ಜುನ, ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗೆ ಜೀವದ ಭಯವಿಲ್ಲ. ಬಟ್ ಅದರ ಹಸಿವೆಯಿಂದ ಬೇಕಷ್ಟೇ. ಅದಕ್ಕೆ ಈ ಮನೆಯಲ್ಲಿ ಬೇಕಾದ ದೃಷ್ಟಾನ್ನ ಭೋಜನ ಸಿಕ್ಕಿತು. ಉಂಡುಕೊಂಡು ನನ್ನ ದಾಹ ತೀರಿಸಿಕೊಂಡು ಹೋಗ್ತಾ ಇದ್ದೀನಿ. ಗಂಗಾ, ಹೇ ಗಂಗಾ, ಯಾರಿದ್ದೀರಿ ಮನೆಯಲ್ಲಿ? ಭಾವ, ಅಕ್ಕ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬಂದ್ರೆ ಬರ್ಬೋದು. ಶೀಲಾ, ಮನೆಗೆ ಯಾರಾದ್ರೂ ಬಂದಿದ್ರೇನಮ್ಮ? ಇಲ್ಲ ಭಾವ, ಯಾರು ಬಂದೇ ಇಲ್ಲ. ಯಾಕೆ? ಶೀಲಾ, ಮನೆಯಲ್ಲಿ ಯಾರು ಇಲ್ಲ ಎಂಬ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಮನೆಗೆ ನುಗ್ಗಿ ಹಾಲು ಕುಡಿಯಲು ಹೊಂಚು ಹಾಕುತ್ತಿತ್ತು. ಆದರೆ ಮನೆಯ ಮಾಲೀಕ ಬಂದ ತಕ್ಷಣ ಹಾಲು ಮುದುರಿಕೊಂಡು ಓಡಿ ಹೋಯ್ತಮ್ಮ. ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡಿ ಮಾವ. ಬೆಕ್ಕು ಕದ್ದು ಹಾಲು ಕುಡಿಯುವುದು, ಅದು ಕದ್ದು ಕುಡಿಯುವುದು ಅಷ್ಟೇ ಅಲ್ಲ. ಇವತ್ತು ನಿನ್ನೆದಲ್ಲ, ತಲಾಂತರ ಬಂದಿದೆ ಅಂದ ಮೇಲೆ ಅದು ಬಿಡಲು ಸಾಧ್ಯವೇ? ಹೌದಮ್ಮ, ಕದ್ದು ಹಾಲು ಕುಡಿಯೋ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು ಬಾಯಿ ತೆರೆದಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕ ನಾನಲ್ಲಮ್ಮ. ಕಳ್ಳ ಬೆಕ್ಕು ಬರುವ ದಾರಿಯನ್ನು ಅರಿತು ಬಿಸಿ ನೀರು ಉಗ್ಗಿ ಭಯ ಹುಟ್ಟಿಸೋ ಮಾನವಂತರ ಮನೆತನ ಮಾಯ್ದು ಮಾನವಂತರ ಮನೆತನ. ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರೋದು ಬಿಡಬಹುದು, ಆದ್ರೆ ಹಾಲು ಕುಡಿಯುವುದು ಮಾತ್ರ ಯಾವತ್ತೂ ಬಿಡುವುದಿಲ್ಲ. ಹೌದಮ್ಮ ಶೀಲಾ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಕೆಟ್ಟ ಗುಣ ಇರ್ಬೋದು ನಿಜ. ಆದರೆ ಹಾಲು ಕುಡಿಯುತ್ತೇನೆಂದು ಹೊಟ್ಟಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಾಕಿಕೊಂಡು ಸಾಯುವುದು ನಿಶ್ಚಿತ ಅಲ್ವೇನಮ್ಮ? ಮಾವ, ನೋಡು, ನೀನು ಹೆದರಿಸಿದ ಮಾತ್ರಕ್ಕೆ ಆ ಬೆಕ್ಕು ಸಾಯುವುದುಂಟೆ? ಇಲ್ಲ, ಮನೆಗೆ ಮಾತ್ರ ಬರೋದು ಬಿಡಬಹುದು, ಸಾಯುವುದು ಎಂದು ಸಾಧ್ಯವಿಲ್ಲ. ಶೀಲಾ, ಬೇಟೆಗಾರ ಬೇಟೆ ಆಡುವುದು ಕಾಡು ಪ್ರಾಣಿಗಳನ್ನೇ ಹೊರತು ಸಾಕು ಪ್ರಾಣಿಗಳನ್ನಲ್ಲ. ಇದು ನಿನಗೆ ತಿಳಿದಿರಲಿ. ಹಾಗಾದ್ರೆ ಬೇಟೆಗಾರನ ಬೇಟೆ ತಪ್ಪಿಸುವುದು ಎಷ್ಟು ಬೆಕ್ಕುಗಳಿಲ್ಲ. ಶೀಲಾ, ಕುಂಬಾರ ಮಾಡಿದ ಈ ಮಡಿಕೆಯಲ್ಲಿ ಹಾಲನ್ನು ತುಂಬಿ ಆ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಆದಿತ್ತು ಆ ಮಣ್ಣಿನ ಮಡಿಕೆ. ಆದರೆ ಮಣ್ಣಿನಿಂದ ಮಾಡಿದ ಮಡಿಕೆಗೆ ಇರುವ ನಿಯತ್ತು ಹಾಲಿಗೂ ಸಹ ಇರಬೇಕಾಗುತ್ತದೆ ಅಲ್ವೇನಮ್ಮ? ಹಾಗಾದ್ರೆ ಜವಾಬ್ದಾರಿಯಾದ ಹಾಲಿಗೆ ಸ್ವಲ್ಪ ಹುಳಿ ಬಿದ್ರೆ ನೀವೇನ್ ಮಾಡ್ತೀರಾ? ಹೌದಮ್ಮ, ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದೇ ಒಂದು
ಒಂದು ತಟ್ಟು ಹುಳಿ ಬಿದ್ದರೆ ಸಾಕು, ಇಡೀ ಹಾಲಿಗೆ ಹಾಲೇ ಕೆಟ್ಟು ಹೋಗುತ್ತದೆ. ಅದಕ್ಕೆ ಕವಿ ಗುರು ರಾಜರು ಹೇಳಿಲ್ಲವೇ, ಎಚ್ಚರ ತಂಗಿ ಎಚ್ಚರ, ಹುಚ್ಚರಿರುವವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಮಾವ, ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೇನೋ ಈ ನಮ್ಮ ಸಮಾಜ. ಅದನ್ನೇ ಹುಳಿ ಹಿಂಡಿ ಮೊಸರು ಮಜ್ಜಿಗೆ ಮಾಡಿ ಊಟ ಮಾಡ್ತಾರಲ್ಲ, ಇದಕ್ಕೆ ನೀವೇನು ಹೇಳ್ತೀರಾ? ಹೌದಮ್ಮ, ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ತಯಾರಿಸುವುದು ಸಹಜ. ಆದರೆ ಮಾನವಂತರ ಮನೆಯಲ್ಲಿ ಮೀಸಲಾಗಿಟ್ಟ ಎಪ್ಪು ಎಂಬ ಹುಳಿ ಹಾಕಿದ ಮಜ್ಜಿಗೆ ಮೊಸರು ಮಾಡಿದರೆ ಸೊಂಪಾದ ಪರಿಮಳವನ್ನು ಬೀರುತ್ತದೆ. ಅಷ್ಟೇ ಯಾಕೆ, ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು. ಆದರೆ ಬೇರೆಯವರು ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಕೆಟ್ಟ ವಾಸನೆಯನ್ನು ಬೀರುತ್ತದೆ. ಅಷ್ಟೇ ಯಾಕೆ, ಇಟ್ಟು ತಿನ್ನಲು ಹೋದರೆ ಕೆಟ್ಟ ಹುಳವಾದಿತೆ ಪರಿಮಳ ಸಿಗಲು ಸಾಧ್ಯವೇನಮ್ಮ? ಕೆಟ್ಟು ಹೋಗು ಮೊಸರು ಮಜ್ಜಿಗೆಯನ್ನು ಕಡಗೋಲಿನಿಂದ ಕಡಿದು ಬೆಣ್ಣೆ ತೆಗೆದು ಅದನ್ನು ತಿಂತಾರಲ್ಲ, ಇದಕ್ಕೇನು ಹೇಳ್ತೀರಾ? ಹೌದಮ್ಮ, ನೀನು ಕಡಗೋಲಿನಿಂದ ಕಟ್ಟಿದ ಬೆಣ್ಣೆ ಬೇಡುವ ಜನಗಳು ಬಂದು ಬೇಡಿದಾಕ್ಷಣ ನೀ ಕೊಟ್ಟಾಗ ತಿನ್ನುವ ಬಾಯಿ ಸುಮ್ಮನಿರಬಹುದು, ಆದರೆ ವಾಸನೆಯನ್ನು ಅರಿಯುವ ಮೂಗು ಹೇಳುತ್ತೆ ಇದು ಮಾನವಂತರ ಮನೆತನದ ಬೆಣ್ಣೆ ಅಲ್ಲ ಅಂತ. ಅಷ್ಟೇ ಯಾಕೆ, ಹೆಣ್ಣೆ ಎಷ್ಟೇ ಕದ್ದು ಮುಚ್ಚ ಹಾದರದ ಮಾಡಿ ಹಡದ ಮಗುವಿಗೆ ಸೂಳೆ ಮಗ ಅಂತಾರೆ ಹೊರತು ಘರತಿಯ ಮಗ ಅಂತ ಯಾರು ಹೇಳುವುದಿಲ್ಲ ಈ ಸಮಾಜದಲ್ಲಿ. ಅಂದ್ರೆ ಏನು ಮಾವ ನಿನ್ನ ಮಾತು? ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಶೀಲಾ, ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿದ್ದೆ ಅಂದ ಮಾತ್ರಕ್ಕೆ ಮಗುವಿನ ಕಾಲು ಪಡೆಯಕ್ಕೆ ಆಗುತ್ತೇನಮ್ಮ? ಅಲ್ಲ, ಆ ಮಗುವಿನ ಕೈ ಕಾಲುಗಳನ್ನು ತೊಳೆದು ಮುಂದೆ ಈ ರೀತಿ ಮಾಡಬಾರದು ಅಂತ ಬುದ್ಧಿ ಹೇಳಬೇಕು. ಅದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಕೇಳು. ಹೆಣ್ಣು ಅರೆತು ನಡೆದರೆ ಮನೆಗಾಗುವಳು ನಾರಿ, ಇದನ್ನು ಮರೆತು ನಡೆದರೆ ಊರಿಗಾಗುವಳು ಮಾರಿ. ಇದನ್ನು ಅರ್ಥ ಮಾಡಿಕೊಂಡು ನಡೆಯಬೇಕಮ್ಮ, ಅಷ್ಟೇ. ಏನು ಸೊಸೆ ಭಾವ, ಏನೋ ಜೋರಾಗಿ ಮಾತಾಡ್ತಾ ಇದ್ರಲ್ಲ, ಏನು ವಿಚಾರ? ಏನು ಇಲ್ಲ ಭಾಗಂಗ. ಶೀಲಾ ಈ ಮನೆಗೆ ಹೊಸಬಳು, ಮೇಲಾಗಿ ಚಿಕ್ಕವಳು. ಅದಕ್ಕೆ ನಮ್ಮ ಮನೆಯ ರೀತಿ ನೀತಿಗಳನ್ನು ತಿಳಿಸಿ ಹೇಳ್ತಾ ಇದ್ದೆ ಅಷ್ಟೇ. ಏನ್ರಿ, ನನ್ನ ತಂಗೇನು ಅಷ್ಟೊಂದು ದೊಡ್ಡಿ ಅಂತ ತಿಳ್ಕೊಂಡಿದ್ರೇನು? ರೂಪವತಿ, ವಿದ್ಯಾವಂತೆ, ಗುಣವಂತೆ, ಅವಳಿಗೂ ಹೇಗೆ ನಡೆದುಕೊಳ್ಬೇಕು ಅಂತ ಎಲ್ಲ ಚೆನ್ನಾಗಿ ಗೊತ್ತಿದ್ದೀರಿ. ಗಂಗಾ, ನೀನು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟವಾಗಲಿಲ್ಲ ಕಾಣುತ್ತೆ, ಅದಕ್ಕೆ ಹೋಗೇ ಬಿಟ್ಟಳು. ಹಾ, ನೀನು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ, ಆ ದೇವರ ಹತ್ತಿರ ಏನೆಂದು ಬೇಡಿಕೊಂಡೆ? ನೋಡ್ರಿ, ಒಂದು ಹೆಣ್ಣು ಬಯಸೋದೇನು, ತಾನಿರುವ ಮನೆ, ಆ ಮನೆತನ ಸದಾ ನಗನಗ್ತಾ ಇರಬೇಕು, ತುಂಬು ಸಂಸಾರ ಒಡೆದ ಹಾಗೆ ಯಾವಾಗಲೂ ಕೂಡಿ ಆನಂದವಾಗಿರ್ಬೇಕು ಅಂತ. ಅದು ಅಲ್ಲದೆ ನನ್ನ ಕೈ ಹಿಡಿದ ಗಂಡ ಮುದ್ದಾಡಕ್ಕೆ ಒಂದು ಮುದ್ದಾದ ಮಗುವನ್ನ ಕೊಡಪ್ಪ ಅಂತ ಆ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡಿರಿ. ಗಂಗಾ ಗಂಗಾ ಗಂಗಾ, ಕಂಡ ದೇವರಿಗೆ ಹರಕೆ ಹೊತ್ತನೆಂಬ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಾಗಲು ಸಾಧ್ಯವೇ? ಆ ಮಕ್ಕಳನ್ನು ದಯಪಾಲಿಸುವ ದೇವರೇ ಇಲ್ಲೇ ನಿಂತಿರುವಾಗ ಆ ದೇವರು ಕೊಡಲು ಸಾಧ್ಯವೇ? ಅಂದ್ರೆ ಈ ದಯಪಾಲಿಸುವ ದೇವರಿಗೆ ಇನ್ನೇನು ಬೇಕು? ಗಂಗಾ, ಈ ನನ್ನ ಮುದ್ದಾದ ಮಡದೇನು ಅಪ್ಪಿ ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಈ ಹಾತೊರೆಯುವ ಜೀವಕ್ಕೆ ನನ್ನ ಮನದರ್ಶಿಯಾಗಿ ಮನ ತನಿಸು ಬಾ ಗಂಗಾ. ಆಗ್ಲಿ ಪತಿದೇವ. ಕೂಗಿದೆ ಕುಹುಕುಹುಗಾನದಿ, ನನ್ನೊಲವೇ ನೀವಾರೆ, ನನ್ನ ಚಲುವೆ ಬಲಿವಾರೆ, ಬಲಿ ಬಂದು ಸಿಹಿ ಮುತ್ತು ನೀಡು.
ಸನಿಹಕ್ಕೆ ಗೆಳತಿ ನನ್ನ ಒಡತಿ ಓ ಗೆಳತಿ ನನ್ನ ಒಡತಿ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಾದಿನಿ ನೀನು ನೀನು ಸಿಹಿ ಮುತ್ತಿನ ಸಿಹಿ ಮುತ್ತಿನ ಕಾಣಿಕೆ ಮಾರಣ್ಣನ ಸನಿಹಕ್ಕೆ ಏನ್ರಿ ಚಿನ್ನ ಏನ್ರಿ ಮುತ್ತು ಕಣಿ ಮುತ್ತು ಅಯ್ಯೋ ಮುತ್ತ ನಾಚಿಕೆ ಆಗತ್ರಿ ಸಿಹಿ ಮುತ್ತಿನ ಕಾಣಿಕೆ ಮಾರಣ್ಣನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಮಾರಣ್ಣನ ಸನಿಹಕ್ಕೆ ನನ್ನೊಲವೇ ನೀವಾ ನನ್ನ ಚೆಲುವೆ ಬರಿಬಾ ಬರಿ ಬಂದು ಈ ಮುತ್ತು ನೀಡು ಶಿಲೆಗಳು ಸಂಗೀತವ ಹಾಡಿದೆ ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಸಿಹಿ ಮುತ್ತಿನ ಕಾಣಿಕೆ ಈ ಮಾರಣ್ಣನ ಸನಿಹಕ್ಕೆ. ಊಟ ಮಾಡೋರಂತೆ ಆಯ್ತು ನೋಡಿ ಕಾಕ.
ಛೇ 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 ಕೆಲಸ ಹುಡುಕ್ಯಾಡೆ ಸಾಕಾಗಿ ಹೋತ್ ನೋಡ್ರಿ ನಮ್ಮಂತ ಹರಿಯದ ಹುಡುಗರ ಜೀವನ. ಅವನು ನಮ್ಮ ಊರು ಗ್ರಾಮ ಪಂಚಾಯತ್ಯಾಗ ಒಂದು ವಾಟರ್ ಮನೆ ಕೆಲಸ ಖಾಲಿ ಐತೆ ಅಂತ ಚಚಡಿ ಒಳಕಾಜಿ ರಿಟೈರ್ಡ್ ಆಗ್ತೀರಿ ಅನ್ ಕೂದಲು ಏ ಮನ್ಯಾಗ ಕುಂತಾನಂತ. ಅದಕ್ಕೆ ನಮಗೆ ಬಂದತಿ ಮೊದಲು ಹೋಗಿ ಅರ್ಜಿ ಬರೆದು ಹಾಕ್ಬಿಡ್ತಾನೆ. ಇದೊಂದು ಕೆಲಸ ಅವ್ರ ಕೈಕಾಲು ಬಿದ್ದ ಇದೊಂದು ಕೆಲಸ ಗಿಂಟಿಸ್ಕೊಂಡ್ರಾತ. ಓಣ್ಯಾಗ ಕೂಡಿದ ಪ್ರೀತಿ ಕನಸಾಗ ಬಂದ ಕಾಫಿ ಕರುಣಾಕರ ವಿಸ್ತಾರ ಕೊಡತಿ ಪ್ರೀತಿ ಹಚ್ಚಿದಂತಾಗಿ ಕಿರಾತಿ ನಮ್ಮೂರ ಜಾತಿ ಹಸಿರ ಬಳಿ ಬಾಳ ಗೆಳತಿ ನಮ್ಮೂರ ಜಾತಿ ಹಸಿರ ಬಳಿ ವರ್ಷದ ಮುದುಕಿಯ ಮೇಲೆ 6 ವರ್ಷದ ಹುಡುಗನಿಂದ ಅತ್ಯಾಚಾರ. ಅಬ್ಬಬ್ಬಬ್ಬಬ್ಬಬ್ಬ. ಏನ್ ಕಾಲ್ ಬಂತ್ರಿ ಅಂತನ್ನ. 60 ವರ್ಷದ ಮುದುಕರಿಂದ ನಮಗೂ ಮದುವೆ ಭಾಗ್ಯ ಬೇಕು ಅಂತ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ. ಒಗ್ಗೋ ಇವನವನ ನಮ್ಮಂತ ಹರಿಯದ ಹುಡುಗರಿಗೆ ಹುಡುಗ್ಯಾರ ಸಿಗುವಾರ. ಇನ್ನ ಬ್ಯಾಟ್ರಿ ಬಾದ ಆದ ಮುದುಕರಿಗೆ ಏನು ತಿಂಡಿ ಐತಿ ಅಂತನ್ನ. ಅಯ್ಯಯ್ಯೋ ಅಯ್ಯಪ್ಪ ಯಾವ್ಲೇನಿ ಅಸುಂಡಿ ಅಬಾಣ್ಯಾರ ಕ್ವಾನ್ ಹಾದಂಗ ಹಾದ ನನ್ನ ಸೊಂಟನ ಮುರಿದು ಬಿಟ್ಟಲ್ಲಿ ತಮ್ಮ. ಅಯ್ಯೋ ಅಲ್ಲೂ ಮಾರಯ್ಯ ನಡು ದಾರ್ಯಾಗ ನಮ್ಮ ಕರ್ಯಾಪುಣಿ ಎಮ್ಮಿ ನಿತ್ತಂಗ ನಿತ್ತಿ ನಿನಗೇನಾರ ಕಬರ್ ಐತಿ ಇಲ್ಲೋ? ಏನ್ಲಿ ಸತ್ಯ ನೀನು ಅವಶ್ಯಕ ಹಗಲು ಹೊತ್ತಿನಾಗ ಕುಡ್ದ ಆವಾನ್ಯಾರ ಕ್ವಾನ್ ಹಾದಂಗ ಹಾಕೋಂತ ಹೊಂಟಿ ಬಿಟ್ಟಿಯಲ್ಲ ಯಪ್ಪ. ಏನಾಗ್ಲಿ ನಿನಗ? ಕುಡ್ದಿಲ್ಲ ಬಸ್ಯ ಬಂದವ್ರಿಗೆ ಹೋದವ್ರಿಗೆ ಸೂಜಿ ಮಾಡಿ ಮಾಡಿ ಜೀವಕ್ಕೆ ಬ್ಯಾಸರ ಆದ. ಪೇಪರ್ ಓದು ಲಕ್ಷಣದಾಗ ಬಂದು ಬೀದಿ ಬಿಟ್ಟು ಅಂದಾಗ ಹೇಳಿ ನೀನು ಅವತಾರಿದ ಅವತಾರ ಅಲ್ಲ ಮಗನ ಇದ ಚಚಡಿ ಮಲಕಾಜಿ ಮಾಡ್ತಿದ್ದಲ್ಲ ಅಂಥದ್ದು ಅವಕಾಶ ನನಗೊಂದು ಬಂದೈತೆ. ಬಾಯಿ ಹರಿದ ಮಂದಿ ಬಾಯಾಗ ನೀರು ಬಿಡು ಕೆಲಸ ಮಗನ ಇದ. ನೋಡ್ ಬಸ್ಯ ಬದುಕಬೇಕಂದ್ರ ಊರು ಮುಂದೆ ಒಂದು ಎರಿ ಹೊಲಾರ ಇರ್ಬೇಕ, ಇಲ್ಲ ಸರ್ಕಾರಿ ಆಫೀಸ್ದಾಗ ಗುದ್ದು ಕೆಲಸ ಇರ್ಬೇಕ ಅಂತ ಹಿರಿಯರ್ ಗೊತ್ತೈತಿಲ್ಲೋಲಿ. ಹೌದು ಮಗನ. ಬಂದರ್ ಮಾಮನ ಬುಲೆಟ್ ಗಾಡಿ ಬಂದರ್ ಮಾಮನ ಬುಲೆಟ್
ಮಾಡ್ತದ ಏನೋ ಯಾರಿಗ ಗೊತ್ತು ಯಪ್ಪ ದೇವ್ರ ಏನು ಸೃಷ್ಟಿ ಮಾಡಿದ್ರಿ ನಮ್ಮಂತ ಹುಡುಗರು ಮಾಡ್ಯಾವ ಈ ಹೆಂಗಸೂರ್ ದನಿ ಕೇಳಿರೋ ಸಾಕು ತಕ್ಷಣ ತಣ್ಣಗಾಗಿ ಹೋತ್ ನೋಡ್ರಿ ನಮ್ಮ ಬಾಡಿ ಟೆಂಪರೇಚರ್ ಅಲ್ರಿ ಎಲ್ಲಿ ಹೋಗಿತ್ತು ಏನೋ ಅಂತೀನಿ ಒಂದ್ ಮುಂಜಾನೆ ಕೂಳ್ ತಿಂದಿಲ್ರಿ ನಮ್ಮ ಅಪ್ಪನ ಹುಡ್ಕಾಡಕತ್ತೀನಿ ಆದ್ರೆ ಎಲ್ಲಿ ಹೋಗಿತ್ತು ಏನ್ ಮಾಡಾಕತ್ತೈತು ಯಪ್ಪ ರೀ ಅಲ್ಲಿ ಎಲ್ಲಾರಿದ್ರೆ ಕಳಿಸಪ್ಪ ಮನ್ಯಾಗ ಹಂಗ ಕೂತೈತಿ ಹಿಟ್ಟು ರೊಟ್ಟಿ ಮಾಡಿಟ್ಟಿನಿ ತಿನ್ನವ್ರ ಯಾರು ಗತಿ ಇಲ್ಲ ಯಾರ ಇದ್ರ ಕಳಿಸ್ರು ಅಂದ್ಲಿ ಇತ್ತಿತ್ತಲಾಗಿ ನಿಮ್ಮ ಅಪ್ಪಗ ಕಾಮ್ಸನ್ ಹೆಚ್ಚಾಗಿ ಈ ಲೈಟ್ ಕಂಬ ಆಡ್ರುದು ಮತ್ತೊಳ್ಳೆ ಈ ಕೆರಿ ದಂಡಿ ಮೇಲೆ ಚರ್ಗಿ ತೊಗೊಂಡು ಹೋಗಾರಲ್ಲ ಮುದುಕ್ಯಾರ ಅವ್ರನ್ನ ಟ್ಯಾಂಕಿನ ಮೇಲೆ ಹತ್ತಿ ಹಾದಿಗಾಗುವಂತ ಕುಂತಿರ್ತಾನಂತಲ್ಲ ಹಿಂಗಂತ ಹೇಳಿ ನಮ್ಮ ದಾದಾನ ಗಡಿ ಕೌಂಟ್ರದಾಗ ಮಾತಾಡತ್ತಿತ್ತು ಮಂದಿ. ಹೌದು ಬಸ್ಯ, ಇವತ್ತಿನ ಪೇಪರ್ದಾಗ ಬರೀ ಮುದುಕರದ ಸುದ್ದಿ ಐತಿ, ಗೊತ್ತೈತಿಲ್ಲ ನಿಂಗ? ಯವ್ವಾ ಅಲ್ಲ ಏನ್ ಮಾತಾಡಕತ್ತೀರ ನೀವು ಅಂತೀನಿ. ಅಲ್ಲ ನಮ್ಮಪ್ಪ ನಮ್ಮ ಮಾವು ಸತ್ತಂದ ಒಬ್ಬರು ಕಣ್ಣ ಸಹಿತ ನೋಡಿಲ್ಲ. ಎಲ್ಲದ ಸಲದ ನಮ್ಮ ಅಪ್ಪನ ಮರ್ಯಾದೆ ಯಾಕೆ ತೆಗಿತೀರ ನೀವಿಬ್ರು? ಇಲ್ಲದ ಸಲದ ನಾ ಯಾಕೆ ಹೇಳಿ ಅಂಜಲಿ, ಮೊನ್ನೆ ಮಗ್ಗಲ ಮನಿ ಬಸ್ಸವ್ ಜಳಕ ಮಾಡೋದು ನೋಡಿ ಮಗ್ಗಲ ಮುರಿಯುವಂಗ್ ಬಡಿಸ್ಕೊಂಡಂತ ಅದ ಸುದ್ದಿ ಗೊತ್ತಿಲ್ಲ ನಿನಗ? ನಮ್ಮ ಅಪ್ಪನ ಏನ ತಿಳ್ಕೊಂಡ್ರಿ ನೀವು ಅಂತೀನಿ. ನಮ್ಮ ಅಪ್ಪ ಅಂತಿಂತ ಅಲ್ಲ, ನಮ್ಮ ಅಪ್ಪ ಕುಸ್ತಿ ಹೋಗಿ ಮುಂದ ನಿಮ್ನಿಬ್ಬರು ಮುಟ್ಟಿದಾಗ ಹೆಚ್ಚುತ್ತಿದ್ದ. ನಿಮ್ಗತ್ತೆ ಹೇಬ್ರಾಡ್ ಜೋಳ ತಿಂದು ಬದುಕಿಲ್ಲ ನಮ್ಮ ಅಪ್ಪ, ದೊಡ್ಡ ಜೋಳ ತಿಂದು ಬದುಕ ನಮ್ಮ ಅಪ್ಪ. ಅಷ್ಟೇ ಅಲ್ಲ ಅಂಜಲಿ, ಮಾನ್ಯ ಬಂದ ನಿಮ್ಮ ಅಪ್ಪ ಡಾಕ್ಟರ್ ಅಂತ ಹೇಳಿ ನನಗ ಇತ್ತಿತ್ಲಾಗಿ ಪವರ್ ಕಮ್ಮಿ ಆಗೈತೆ, ಯಾಡ ಟೈಲರ್ ಜಗ್ಗಿ ಉಕ್ಕಾಣ ಬದೈತೆ, ಯಾವಾರ 100 mg ಗುಳಿಗೆ ಇದ್ದು ಕೊಡ್ರಿ ಅಂತ ಹೇಳಿ ಕತ್ತಿನಿ ಬಂದು ಇಸ್ಕೊಂಡು ಹೋಗ್ಯಾನ. ಗೊತ್ತೈತಿಲ್ಲ ನಿಮ್ಮ ಅಪ್ಪ? ಸತ್ಯ, ಇವ್ರಪ್ಪ ಏನು ಕುಸ್ತಿ ಆಡ್ತಿದ್ನು ಯಪ್ಪ, ಹೇಳಬಾರ್ದೆ ಹುಡುಗ, ಅದನ್ನ ಒಟ್ಟ ಹೇಳಬಾರ್ದ. ಇವ್ರಪ್ಪನು ಕುಸ್ತಿ ಒಂದು ಮೆಗಲು ಕುಸ್ತಿಲ್ಲ, ಬರೇ ಎಲ್ಲ ಹಳ್ಳದ ದಂಡಿ ಮೇಲೆ ನೆಲಗುಸ್ತಾನ. ನಮ್ಮ ಅಪ್ಪ ಕುಸ್ತಿಯಾರ ಹೋಗಿಲ್ಲ, ನೆಲ ಕುಸ್ತಿಯಾರ ಹೋಗಿಲ್ಲ. ನಿಮ್ಮಿಬ್ಬರಿಗೆ ಏನ್ ತ್ರಾಸ ಆಗಕತ್ತತಿ? ಅಲ್ರಿ ಅವ್ ನೆಲಗುಸ್ತಿ ಹೋಗಿದ್ದು ಏನ್ ಹೇಳ್ರಿ, ಬರೇ ಎಲ್ಲಿ ನೋಡ್ತಿ ನೋಡ ಹೊಲದಾಂಡ್ಯಾಗಂತೂ ಕಂಬದ ಜೋಡಿನ ಹಿಡಿತಾನ. ಹೋಗಿಲಿ ಬಿಡ, ಯಾಕಂದಿ ಹೊಂಚಿಗೆ ನಮ್ಮಪ್ಪ ಅದ್ರ ಹೊಳೆ ಎಲ್ಲಿ ಹೊಕ್ಕೈತ್ಯೋ. ಅಲ್ಲ 70 ವರ್ಷದ ಮುದುಕರನ್ನ ಮದುವೆ ಆಗ್ತಾರ. ನಮ್ಮಪ್ಪ ಇನ್ನ ಹರಿದವದಾನು, ಈಗ 60 ವಯಸ್ಸು. ನಮ್ಮಪ್ಪ ಯಾಕೆ ಮದುವೆ ಆಗಬಾರ್ದು? ಅಂಜಲಿ, ನಿಮ್ಮಪ್ಪ ಮದುವೆ ಆಗುದು ಒಂದ, ಗೊಡ್ಡೆಮ್ಮಿ ಹೈನ ಮಾಡುದು ಒಂದ ನೋಡಿ ಹುಡುಗಿ. ಇರ್ಲಿ ಬಿಡೋ ಮಾವ, ಯಾಕೆ ಇಷ್ಟೆಲ್ಲ ತಿಳ್ಕೊಳಕತಿ? ಅಲ್ಲ ನೀ ನೋಡಿದ್ರೆ ನನ್ನ ಸೋದರ ಮಾವ ಇದ್ದಂಗದಿ, ನೀನು ಬಿಟ್ರೆ ನನಗೆ ಯಾರ್ದಾರೋ ಮಾವ? ಅಂದ್ರೆ 20 ವರ್ಷದ ಹುಡುಗರು ನಮ್ಮಂತ ಹುಡುಗರಿಗಿನ ಬೆಳಗಿನವರೆಗೂ 3 ಸತ ನಿಲ್ಸಾಕ ಭಾಳ ಕಷ್ಟ ಐತೆ. ಅದ್ರಾಗ ನಿಮ್ಮ ಅಪ್ಪ ಗುಳಿಗೆ ತಗೊಂಡು ನಿಲ್ಸಾಕ ಹೊಂಟ್ರ ಸೀದಾ ನಮ್ಮ ಸುಡುಗಾಡ ಗಟ್ಟಿಗೆ ಹೋಗಿ ಸುಟ್ಟು ಬರ್ಬೇಕಾಗತ್ತೆ ನೋಡ. ಲೇ ಸತ್ಯ, ನಮ್ಮ ಮಾವನಾರ ಸತ್ ಅಂದ್ರ ಕಣ್ಣಾಗ ಹನಿ ನೀರಿಲ್ವ 4 ಔಟ್ ತಂದ, ಲಕ್ಷ್ಮಣನ ಬ್ಯಾಂಡ್ ಕಂಪ್ನಿ ಹೇಳಿ ಚಲೋದೊಂದು DJ ತಂದ, ಮತ್ತ ಕಬೋಟ ಟ್ಯಾಕ್ಟ್ರಿನ್ಯಾಗ ಮೆರವಣಿಗೆ ಮಾಡ್ಕೊಂತ ಸೌದತ್ತಿ ಹೋಗಿ ಒಂದು ಟೈರ್ ತಂದು ಸುಟ್ಟು ಬರಾಕ ನಾ ಇಲ್ಲ. ನಮಗನ ಏಕೈಕ ಅವ್ನು ಅಳಿಯ ಬಸ್ಯ. ಯಾಕಂದ್ರೆ ನಮ್ಮ ಅಕ್ಕ ಸಾಯಿ ಮುಂದ ಅಂಜಲಿ ನೀನ ಮದ್ವೆ ಆಗತ್ ಹೇಳಿ ಭಾಷೆ ತಗೊಂಡು ಸತ್ತಾಳ ಮಗನ. ಹೌದಲ್ಲೇನ ಅಂಜಲಿ? ತಪ್ಪು ತಿಳ್ಕೊಬೇಡ ಮಾವ. ನೀನು ಬಿಟ್ರೆ ನನಗೆ ಯಾರದಾರೋ ಮಾವ? ಇನ್ನೇನು ಬಿಟ್ರೆ ಯಾರದಾರ ನನಗ? ನಾ ಅದನ್ನ ಬಿಡ ಅಂಜಲಿ, ಅಳಬ್ಯಾಡ್ಲಿ, ಸಮಾಧಾನ ಮಾಡ್ಕೋ. ನನ್ನ ಗತಿ ನಿನ್ನ ಗತಿ ಮಗನ ಗಂಗಾವತಿ ನೋಡಪ್ಪ, ಗಂಗಾವತಿ. ಬಿಡು ಮಾವ, ನೀ ಯಾರ ಯಾಕೋ ಅಂತೀನಿ ನಾನು. ಅಲ್ಲ ನೀನು ಅನಾಥ, ನಾವಿಬ್ರು ಅನಾಥ. ಅಲ್ಲ ಇಬ್ರು ಕೂಡಿದ್ರ ಆ ದೇವ್ರ ಮೆಚ್ಚತಾನ. ಇನ್ ಮೇಲತ್ ನೀನು ನನ್ನ ಸೋದರ ಮಾವ ಇದ್ದಂಗ ಬಿಡು. ಶ್ರೀಮನ್ ವೆಂಕಟರಮಣ ಗೋವಿಂದ. ಜೈ ಮಂಗಲಂ ಜೈ ನವ ನೋಡಿದ್ರಿ ಗಣಸರು ಎಷ್ಟು ಸ್ವಾರ್ಥಿದಾರ ಅನ್ನೋದು ಇದಕ್ಕೆ ನೋಡ್ತೀನಿ. ಇಬ್ಬರು ಮಾವುಗಳಂದ್ರೆ ತಲೆ ಮೆಕ್ಕ ಇಟ್ಕೊಂಡ್ ಕೂತ್ರಿ, 2-3 ಮಂದಿನ ಮೇಂಟೈನ್ ಮಾಡ್ತಿರ್ತೀರಿ. ನಮ್ಮ ಕಡೆ ನಮಗೆ ಎಷ್ಟು ಉರ್ತಿರ್ತೈತಿ. ನಾನು ಬಿಟ್ಟೆ ನಾನು ಇಲ್ಲ ಉರ್ಸಾಕತ್ತೀನಿ. ಹೋಗಿ ಬಿಡ, ನಿಮ್ಮ ಇಬ್ಬರಿಗೆ ನಾನು ಪರಿಹಾರ ಮಾಡ್ಬೇಕು. ಹೌದಿಲ್ಲ?
ಬರ್ರಿಯೋ ಯಾರು ತರ್ತಾರ ಇದಕ್ಕೆ ನಾನು ಪರಿಹಾರ ಮಾಡ್ತೀನಿ ಹೇಳಿ ಕೈಯ ಎಲ್ರ ಮ್ಯಾಗ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಜೀವನ ಹೆಂಗ ಕಲಿತಿ ನಿನ್ನ ಜೋಡಿ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗ ಆಗಿದೀಯೇ ನಿನ್ನ ಮಾರಿ ನೋಡಂಗ ಆಗಿದೀಯ ನಿನ್ನ ಜೋಡಿ ಮಾತಾಡೋದೈತಿ ಸಿಗತೀಯ ನಿನ್ನ ಜೋಡಿ ಮಾತಾಡೋದೈತಿ ಶುರುವಾದ ಪ್ರೀತಿ ಮನಸ್ಸಿನ್ಯಾಗ ಮಾಡಿದ್ದಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನ್ಯಾಗ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹೆಂಗಿರತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹೆಂಗಿರತಿ ನಿನ್ನ ಮಾರಿ ನೋಡಂಗ ಆಗಿದೀಯೇ ನಿನ್ನ ಮಾರಿ ನೋಡಂಗ ಆಗಿದೀಯ ನಿನ್ನ ಜೋಡಿ ಮಾತಾಡೋದೈತಿ ಹೃದಯದಲ್ಲಿ ಸಿಗತೀಯ ನಿನ್ನ ಜೋಡಿ ಮಾತಾಡೋದೈತಿ ಕೆನಕಿ ಕೆನಕಿ ನನ್ನ ತರತೆ ಅಂತರಂಗದೊಳಗೆ ನೈತಿ ಬಿಚ್ಚಿ ಹೇಳಬಾರದ ಗೆಳತಿ ಕಂಡಲಿ ನೋಡಿ ನನ್ನ ಜೀವ ಗಿಡತಿ ಕೆನಕಿ ಕೆನಕಿ ನನ್ನ ತರತೆ ಅಂತರಂಗದೊಳಗೆ ನೈತಿ ಬಿಚ್ಚಿ ಹೇಳಬಾರದ ಪ್ರೀತಿ ಇತರ ಗೆಳತಿ ಅದು ಶಾಶ್ವತ ಉಳಿತೈತಿ ನಿಜ ಪ್ರೀತಿ ಇತರ ಗೆಳತಿ ಅದು ಶಾಶ್ವತ ಉಳಿತೈತಿ ನಿನ್ನ ಮಾರಿ ನೋಡಂಗ ಆಗಿದೀಯೇ ನಿನ್ನ ಮಾರಿ ನೋಡಂಗ ಆಗಿದೀಯ ನಿನ್ನ ಜೋಡಿ ಮಾತಾಡೋದೈತಿ ಲಾ 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 ಹಾಗಾದ್ರೆ ನಾವು ಹೋಗಿ ಬರ್ಲಾ ಜಯರಾಜ್ ಕಣ್ಣ ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕಿ ಅವರನ್ನು ಮಣ್ಣು ಮಾಡಿ ನಿನ್ನ ಮೇಲೆ ನಿನ್ನ ಸಾಮ್ರಾಜ್ಯವನ್ನು ಕಟ್ಟಿ ಆನಂದದಿಂದ ಬದುಕುತ್ತಿರುವೆ ಆ ಮಗನೇ. ಓ ನೆವರ್
ಇನ್ನು ಮುಂದೆ ಅದಾಗುವುದಿಲ್ಲ. ಏಕೆಂದರೆ ಈ ರಣರಂಗದಲ್ಲಿ ನಿನಗೆ ಎದುರಾಗಿ ಶೆಡ್ ಹೊಡೆದು ನಿಲ್ಲುವ ಗಂಡು ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ. ಮೋಸದ ಭಾವಿಯ ಭಯ. ಲೇ ಜಯರಾಜ್, ನನಗೆ ಸಾಲ ಹಾಕಿ ನೀ ಬದುಕುತ್ತೇನೆಂಬ ನಿನ್ನ ಭಂಡತನದ ಬಯಕೆಯನ್ನು ಬೆಟ್ಟ ಬಿಡು. ಏಕೆಂದರೆ ಇನ್ನು ಕೆಲವೇ ದಿವಸಗಳಲ್ಲಿ ಈ ನಿನ್ನ ಸಾಮ್ರಾಜ್ಯವನ್ನು ನೆಲಸಮ ಮಾಡಿ ನಿನಗೆ ಅಂತ್ಯ ಆಡಲು ಹುಟ್ಟಿ ಬಂದಿದ್ದಾನೆ ಈ ಸಿಡಿದೆದ್ದ ಸರ್ದಾರ. ಸಿಡಿದೆದ್ದ ಸರ್ದಾರ ಲೇ ಬಚ್ಚೆ, ನಿನ್ನ ಇಚ್ಛೆಯಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಓಡಾಡಿದ ಸಿಡಿದೆದ್ದ ಸರ್ದಾರರು ಈ ಭೂಮಿ ಮೇಲೆ ಯಾರೊಬ್ಬರು ಬದುಕಿ ಉಳಿದಿಲ್ಲ. ಒಂದು ವೇಳೆ ನೀನೇವ ಸರ್ದಾರಲೇ ಈ ಕರ್ಮದ ಕಲಿಯುಗದಲ್ಲಿ ಸಿಡಿದೆದ್ದ ಸರ್ದಾರರು ನ್ಯಾಯ ನೀತಿ ಧರ್ಮದಿಂದ ಹೋರಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ವೀರ ಮರಣವನ್ನಪ್ಪಿದ ಕ್ರಾಂತಿವೀರ ಸೂರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ರಂತವರು ಈ ಭಾರತೀಯ ಜನಮನಗಳಲ್ಲಿ ಅಜರಾಮರರಾಗಿ ಉಳಿದುಕೊಂಡಿದ್ದಾರೆ. ಆದರೆ ನಿಮ್ಮತ್ತ ಮಲ್ಲಪ್ಪ ಶೆಟ್ಟಿ ಅಂತ ಮೀರ ಸಾಧಕರು ಹುಟ್ಟಿಕೊಂಡು ಒಂದಾಗಿ ಬಾಳುತ್ತಿದ್ದ ಭಾರತೀಯರಲ್ಲಿ ವಿಷದ ಬೀಜ ಬಿತ್ತಿ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಕೋಮು ಗಲಭೆಗಳು ಗುತ್ತಾದಗಳು ತುಂಬಿ ತುಳುಕುತ್ತಿವೆ ಈ ಜಗತ್ತಿನಲ್ಲಿ. ನಿಮ್ಮಂತ ರಕ್ತ ಬಿಸಾಸುರರನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಿದ ಈ ಭಾರತ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಸುಟ್ಟು ಹಾಕುತ್ತೀಯ? ಸುಟ್ಟು ಹಾಕುತ್ತೇನೆಂದು ಬಂದವರಲ್ಲ, ಚಟ್ಟ ಕಟ್ಟಿ ಸುಡುಗಾಡಿಗೆ ಅಟ್ಟಿದ ಮರಣ ದೇವನಾನ ಅಂದಾಗ ನನ್ನ ಮನೆಗೆ ಬಂದು ನನಗೆ ಸಟ್ಟು ಹೊಡೆದು ಮಾತನಾಡುತ್ತಿರುವ ಮೊದಲು ನೀನು ಒಂದು ಪೊಗಳಲೆ. ಲೇ ತಮ್ಮ ಅರ್ಜುನ, ಲೇ ತಮ್ಮ, ಯಾರ್ಲೆಪ್ಪ ನೀ? ಮುಗುಲು ಇಲ್ಲ, ಮೋಡು ಇಲ್ಲ, ಗುಡ್ಲು ಸಿಡ್ಲು ಹೊಡೆದಾರ ಮಾಡತ್ತಿಲ್ಲ ತಮ್ಮ. ಇನ್ನು ಕಡತ ಕಡ ಕುಡಿದು ನಿಶೆನ ಲೇ ತಮ್ಮ. ಮುಚ್ಚು ನಿನ್ನ ಬಾಯಿ. ಏ ಜಯರಾಜ್, ಏನಂದೆ? ನೀನು ಯಾರು ಎಂದು ಕೇಳುವೆಯಾ? ನೀನು ಅನುಭವಿಸುವ ಈ ಸರ್ವ ಆಸ್ತಿಗೆ ಸರ್ದಾರ ನಾನು. ನೀನು ಕಟ್ಟುವ ಫ್ಯಾಕ್ಟರಿಯ ಆಸ್ತಿಗೆ ವಾರಸುದಾರ ನಾನು. ಈ ಭವ್ಯ ಬಂಗಲೆಯ ಮಾಲೀಕ ನಾನು. ಒಟ್ಟಿನಲ್ಲಿ ಹೇಳಬೇಕಂದ್ರ ಈ ನಿನ್ನ ಸರ್ವ ಆಸ್ತಿಗೆ ಸರ್ದಾರ ನಾನು. ಸಾಕೋ ಇನ್ನು ಬೇಕಾ?
ಅಲ್ಲೋ ತಮ್ಮ ನುಂಗಾಕಾವತ್ ಇನ್ನೇನಾರ ಹೇಳಿದೆ ಅಂದ್ರ ನಂದು ನಮ್ಮ ಸಾಕಾರನು ಏನ ನೋಡ್ಬೇಕಾಕ ತಮ್ಮ ಹುಷಾರ. ಕುಲಕರ್ಣಿ ಇಂಥ ಗೊತ್ತು ಗುರು ಇಲ್ಲದೆ ಧೂಳು ನುಗ್ಗಿದಾಗೆ ನುಗ್ಗಿ ಸರ್ವ ಆಸ್ತಿದ ಸರದಾರನೆಂದು ಬಾಯಿ ಮಾಡಿದ ತಕ್ಷಣ ಆಸ್ತಿಯನ್ನು ತೆಗೆದುಕೊಂಡೆಯ ಇಂಥ ಗೊತ್ತು ಬದಲಿಗೆ ಬಿಚ್ಚಿ ಬೀಳುವ ಬಚ್ಚ ನಾನಲ್ಲ. ಲೇ ಕರ್ಣ, ನಿನ್ನಂತ ರೊಚ್ಚಿಗೆದ್ದ ಸರ್ಪಗಳು ರೊಚ್ಚಿಗೆದ್ದು ಬಂದಾಗ ಬರ್ಚಿ ಉಪಯೋಗಿಸಿ ಬಾಯಲ್ಲಿರುವ ಹಲ್ಲನ್ನು ಕಿತ್ತು ಸ್ವಚ್ಛಂದವಾಗಿ ಆಡುತ್ತಿದ್ದ ನಿನ್ನನ್ನು ನಮ್ಮ ಮನಸ್ಸಿನಿಚ್ಛೆಯಂತೆ ಉಳಿಸಬಲ್ಲ ಕರುಣೆ ಇಲ್ಲದ ಕಟುಕರು ನಾವು. ಅಂಥದರಲ್ಲಿ ನೀನ್ಯಾವ ಸರ್ದಾರಲೇ? ಈ ಧರ್ಮದ ಕಲಿಯುಗದಲ್ಲಿ ನೀನ್ಯಾರುಲೇ ನಮ್ಮ ಸೌಕಾರರ ಸರ್ವ ಆಸ್ತಿಯನ್ನು ಕೇಳಲಿಕ್ಕೆ? ನಿನಗೆ ಹಕ್ಕಿದೆ. ಹಕ್ಕು ಪೃಥ್ವಿರಾಜ್, ನಿಮ್ಮ ಪಾಲಿನ ಹಕ್ಕು ಕೇಳಲಿಕ್ಕೆ ಬಂದ ನಿಮ್ಮ ಪಾಲಿನ ಮಿಕ್ಕ ಹುಲಿ ನಾನು. ಪೃಥ್ವಿರಾಜ್, ಸೊಕ್ಕಿನಿಂದ ನೀ ಯಾರೆಂದು ಕೇಳುವೆಯಾ? ನಿಮ್ಮ ಕಪಟ ಕಾರಸ್ಥಾನದ ಉಪಟಕ್ಕೆ ಬಲಿಯಾದ ಈ ಊರ ಗರ್ಭ ಶ್ರೀಮಂತ ಜಮೀನ್ದಾರ್ ಸೋಮನಾಯಕ ದೇಸಾಯಿ ಅವರ ಮಗ ಕರ್ಣ ದೇಸಾಯಿ ಒಂದು ಆಸ್ತಿಗಾಗಿ ನನ್ನ ಹೆತ್ತ ತಂದೆ ತಾಯಿ ಹಾಗೂ ತಮ್ಮಂದಿರನ್ನು ಕರುಣಿಲ್ಲದೆ ಕೊಲೆ ಮಾಡುತ್ತಿರುವಾಗ ಕಣ್ಣಾರೆ ಕಂಡು ತಪ್ಪಿಸಿಕೊಂಡು ಓಡಿ ಹೋಗಿ ಇಂದು ಗಾಯಗೊಂಡ ಹುಲಿಯಂತೆ ಈ ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡು ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನಾನು ಈ ಸಮಾಜದಲ್ಲಿ ಗಂಡಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿರುವುದಿಲ್ಲ. ನೀನು ಕರ್ಣನಂದ ತಕ್ಷಣ ಆಸ್ತಿಯನ್ನು ಬಿಟ್ಟು ಕೊಡುವನೆಂದುಕೊಂಡೆಯ? ಅಷ್ಟಕ್ಕೂ ನಿನ್ನ ತಂದೆ ತಾಯಿ ನನ್ನ ಹತ್ತಿರ ಸಾಲ ಮಾಡಿಕೊಂಡಿದ್ದರು. ಸಾಲ ತೀರಿಸಲಾಗದೆ ಗಿಡಾಗಿ ಆತ್ಮಹತ್ಯೆ ಮಾಡಿಕೊಂಡರು. ಆದರೆ ಪಟ್ಟಿದ ಸಾಲಕ್ಕೆ ಆಸ್ತಿ ತೆಗೆದುಕೊಳ್ಳಬೇಕು ತಾನೇ? ಸಾಲ ಕೊಟ್ಟವರು ನಾವು ಸರ್ವ ಆಸ್ತಿಯನ್ನು ತೆಗೆದುಕೊಂಡೆವು. ತಪ್ಪೇನಿದೆ? ತಪ್ಪು ಲೇ ಜಯರಾಜ್, ಅನ್ನ ನೀರು ಇಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿದ್ದ ನಿಮ್ಮನ್ನು ಅರೆ ತಂದು ಅನ್ನ ನೀರ ಕೆಲಸ ಕೊಟ್ಟು ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ಹೊಟ್ಟ ನನ್ನ ದೇವರಂತ ತಂದೆ ತಾಯಿ ಹಾಗೂ ಕೊಲೆ ಮಾಡಿದ ಕಟಕರು ನೀವು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಕಲಿಬರು ನೀವು. ನಿಮ್ಮಂತ ಮನುಷ್ಯ ಜಾತಿಯ ದ್ರೋಹಿಗಳು ಇರುವುದರಿಂದಲೇ ಈ ಸಮಾಜ ಹದಗೆಟ್ಟು ಹಾಳಾಗಿ ಹೋಗಿರುವುದು. ಸಮಾಜ ಲೇ ಕರ್ಣ, ಈ ಸಮಾಜದಲ್ಲಿ ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ 1,000 ಕೋಟಿ ಲಾಭ ಮಾಡಿಕೊಟ್ಟ IAS ಅಧಿಕಾರಿ ಡಿ.ಕೆ. ರವಿಗೆ ನೇಣಿಗೆ ಹಾಕಲಿಕ್ಕೆ ಹಚ್ಚಿದ ಹಲಕಾರ್ ಸಮಾಜವಿದು. ಕರ್ತವ್ಯವೇ ದೇವರೆಂದು ನಂಬಿ ಕಾನೂನಿಗೆ ಕೆಲಸ ಮಾಡುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೋಕಪ್ಪ ಬಂಡಿಯವರ ಎದೆಗುಂಡಿಗೆಗೆ ಗುಂಡಿಟ್ಟು ಬಲ ತೆಗೆದುಕೊಂಡ ಬಂಡ ಸಮಾಜವಿದು. ಅಷ್ಟೇ ಯಾಕೆ, ಸಮಾಜಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಡಿದ ಅಣ್ಣಾ ಹಜಾರೆಯವರನ್ನು ಮೂಲ ಗುಂಪು ಮಾಡಿ ತಮ್ಮ ಬೇರೆ ಬೇಯಿಸಿಕೊಂಡ ತಾಯಿಗಂಡರಿರುವ ಸಮಾಜವಿದು.
ಸಮಾಜಕ್ಕಾಗಿ ಸಿಡಿದೆದ್ದ ಅಧಿಕಾರಿಗಳನ್ನು ಬಲಪಶುಗಳನ್ನಾಗಿ ಮಾಡಿಕೊಂಡಿದ್ದೆ. ನಿಮ್ಮಂತ ಅಧಿಕಾರಿಗಳು ಭ್ರಷ್ಟರು ಎಂಬುದನ್ನು ಮಾತ್ರ ಮರೆಯಬೇಡ. ಅಷ್ಟೇ ಅಲ್ಲ, ಈ ನನ್ನ ಆಸ್ತಿಯ ಸಲುವಾಗಿ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಲೆ ಮಾಡಿದ ನೀವು ನಿಮ್ಮನ್ನು ಏನೆಂದು ಕರೆಯಬೇಕು? ಲಜ್ಜೆಗೆಟ್ಟ ಹೊಲಸು ತಿನ್ನುವ ಹಂದಿಗಳು ಎಂದು ಕರೆಯಬೇಕೇ? ತುಂಬಿದ ಗಜನಂತೆ ಮನೆಗೆ ಬಂದು ಮಾತನಾಡುತ್ತಿದ್ದೆಯಲ್ಲ, ನಿನ್ನಂತ ಮದ ಗಜಗಳನ್ನು ಅಂಕುಶದಿಂದ ಪಳಕಿಸಿ ಅದರ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ರಣಧೀರನನು ಅಂದಾಗ ಸುಮ್ಮನೆ ಮಾತನಾಡುವುದನ್ನು ಬಿಟ್ಟು ನಿನ್ನ ತಂದೆ ತಾಯಿ ಬದುಕು ಪೇಪರ್ ತೆಗೆದುಕೊಂಡು ಬಾ, ಕೊಡುವೆ ನಾನು ನಿನಗೆ ಸರ್ವಾಸ್ತಿಯನ್ನ. ಮೈಯಲ್ಲಿರುವ ಮಾಂಸ ಕಂಡಗಳು ಗಟ್ಟಿಯಾಗಿವೆ ಎಂದು ದೊಡ್ಡನಂತೆ ಮಾತನಾಡಲು ಬಂದರೆ ಸಿಟ್ಟಿಗೆದ್ದ ಈ ಸಾಹುಕಾರ ನನ್ನ ಬಂದೂಕಿನಿಂದ ನಿನ್ನನ್ನು ಸುಟ್ಟು ಹಾಕಿಬಿಡುವೆ. ಎಚ್ಚರ. ಜಯರಾಜ್, ನಿನ್ನಂತೆ ಬಂದೂಕಿನ ಭಯ ತೋರಿಸಿದ ಬ್ರಿಟಿಷರೇ ಒಂದು ದೇಶ ಬಿಟ್ಟು ಓಡಿ ಹೋದರು ಎಂಬ ಕಥೆ ನಿನಗೆ ಚೆನ್ನಾಗಿ ನೆನಪಿರಬೇಕಲ್ಲವೇ? ಲೇ ಜಯರಾಜ್, ನಿಮ್ಮಂತ ಭಂಡರಿಯದೆ ಗುಂಡಿಗೆಯನ್ನು ಗಡಗಡನೆ ನಡಗಿಸುವ ಗಂಡುಗಲಿ ಈ ಕರ್ಣನೆಂಬುದನ್ನು ಮಾತ್ರ ಮರೆಯಬೇಡ. ಯಾರಿವನು ನಮ್ಮ ಮನೆಗೆ ಬಂದು ನಿನಗೆ ಹದ್ದು ಮೀರಿ ಮಾತಾಡ್ತಾ ಇದ್ದಾನೆ? ನಮ್ಮ ಮನೆಯಲ್ಲಿರುವ ಆಳುಗಳಿಗೆ ಹೇಳಿ ಇವನ ಮೈ ಚರ್ಮ ಸಿಲಿಸು ಅಂದಾಗ ಈ ಮನೆಗೆ ಬಂದು ಯಾರು ಮಾತಾಡುವುದಿಲ್ಲ. ಲೇ ಹುಚ್ಚು ಹೆಣ್ಣೆ, ಏನಂದೆ? ನನ್ನನ್ನು ಇಂಚಿಂಚಾಗಿ ಕತ್ತರಿಸು ಹಾಕುವುದು ಹೇಳುವೆಯಾ? ಲೇ, ನನ್ನನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಲು ನಾನೇನು ದೇವರಿಗೆ ಬಿಟ್ಟ ಹರಕೆಯ ಕುರಿ ಎಂದು ತಿಳಿದುಕೊಂಡಿರುವೆಯಾ? ಲೇ ಬಣ್ಣ ಬಣ್ಣದ ಮಾತನಾಡುವ ಹೆಣ್ಣೆ, ನಿನ್ನಣ್ಣನಂತ ಕ್ರೂರ ಮೃಗಗಳು, ನಿನ್ನಂತ ಗೂಳೆ ನರೆಗಳನ್ನು ಮೆಟ್ಟಿ ನಿಲ್ಲುವ ಪುಂಡ ಹುಲಿ ನಾನು. ನಿನ್ನಂತ ಕತ್ತಿಗೇನು ಗೊತ್ತು ಈ ಕಸ್ತೂರಿಯ ಸುವಾಸನೆ? ಶಿವನೇ ಶಂಭೋಲಿಂಗ. ಏ ಅವ್ವ ತಂಗಿ ಶಿಲವ, ಉರಿ ಬೆಂಕಿಯ ತುಪ್ಪ ತಂದು ಸುರಿದಂಗ ಆತ್ ನೋಡುವ ನಿಂದ. ಹಾಕ್ಬೇಕು ಆ ಗಂಡುಸರ್ ವಿಚಾರ, ಸಣ್ಣ ಕೇಕ್ ಸಣ್ಣ ಮಾತಿರ್ಬೇಕು. ನೀವು ಹೋಗುವ ನಿಮ್ಗೆ ತಿಳಿದಿಲ್ಲ. ಈಗ ನಮ್ಮ ಸಾವುಕಾರಗ ನನಗ ಬುಡುಕ್ ಬೆಂಕಿ ಬಿದ್ದು ಉರಿ ಹಾಕತ್ತೈತೆ. ಹತ್ರಾಗ ಸುಮ್ಮನೆ ಸುರಿಸ್ಕೊಂಡು ಸಾರಿ ನಾಯ್ಕನ ಹೋಗ. ಲೇ ಕರ್ಣ, ಸರ್ವಾಸ್ತಿಯು ನನ್ನದೇ ಎಂದು ಬಾಯಿ ಬಡಿದುಕೊಳ್ಳುತ್ತಿರುವೆ ಅಲ್ಲಲೇ? ಈ ಸರ್ವಾಸ್ತಿ ನಿನ್ನದೇ ಎನ್ನುವುದಕ್ಕೆ ಬೇಕಾದ ಕಾಗದ ಪತ್ರಗಳು ಒಂದಾದರೂ ಇದೇನೋ ನಿನ್ನ ಹತ್ತಿರ? ಅದನ್ನು ಬಿಟ್ಟು ಸುಮ್ಮನೆ ಬಾಯಿ ಬಡಿದುಕೊಂಡರೆ ಹೊರತು ಜಾಗ ಸಿಗುವುದಿಲ್ಲ. ಬಿ ಕೇರ್ಫುಲ್. ಪೃಥ್ವಿರಾಜ್, ಏನಂದೆ? ನನ್ನ ಆಸ್ತಿಯ ಕಾಗದ ಪತ್ರಗಳು ಬೇಕಾ ನಿನಗೆ? ನಿಮ್ಮ ಮೋಸತನವನ್ನು ಅರಿತು ನನ್ನ ತಂದೆ ಸಾಯುವುದಕ್ಕಿಂತ ಮುಂಚಿತವಾಗಿ ನನ್ನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ವೀಲು ಮಾಡಿ ಬರೆದಿಟ್ಟಿದ್ದಾರೆ ಗೊತ್ತಾ? ನನ್ನ ತಂದೆಯನ್ನ ಕೊಂದ ನೀವು ಅವಸರದಲ್ಲಿ ಅವರ ಹೆಬ್ಬಟ್ಟಿನ ಸಹಿಯನ್ನು ಪಡೆದುಕೊಂಡು ತಹಸೀಲ್ದಾರ್ ಆಫೀಸ್ ನೋಂದಣಿ ಆಫೀಸಿಗೆ ಖರೀದಿಸಲಿಕ್ಕೆ ಹೋದಾಗ ಅದು ಖರೀದಿಯಾಗದೆ ಸರ್ವ ಆಸ್ತಿಯು ಈ ಕರ್ಣ ದೇಸಾಯಿ ಹೆಸರಲ್ಲಿದೆ ಎಂಬುದು ಗಡಗಡನೆ ನಡಗುವ ನಿನ್ನ ಎದೆ ಗುಂಡಿಗೆಯನ್ನು ಕಿವಿಗೊಟ್ಟು ಕೇಳು. ಹೇಳುತ್ತೆ ಕರ್ಣ
ದೇಸಾಯಿ ಕರ್ಣ ದೇಸಾಯಿ ಎಂದು. ಮದವೀರ ಗಜನಂತೆ ಮನೆಗೆ ಬಂದು ನುಗ್ಗಿ ಮನ ಬಂದಂತೆ ಮಾತನಾಡುತ್ತಿದ್ದೆಯಲ್ಲ. ನಿಮ್ಮಂತ ಮದ ಗಜಗಳನ್ನು ಅಂಕುಶದಿಂದ ಪಳಕಿಸಿ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ವೀರ ನಾನು ಅಂದಾಗ ಸುಮ್ಮನೆ ಮಾತನಾಡುವುದನ್ನು ಬಿಟ್ಟು ನಿನ್ನ ತಂದೆ ಬರೆದಿಟ್ಟು ಪೊಲೀಸ್ ಪೇಪರ್ ತೆಗೆದುಕೊಂಡು ಬಾ. ಅಂದೆ ಕೊಡುವೆ ನಾನು ನಿನಗೆ ಆಸ್ತಿಯನ್ನ. ಬಿಟ್ಟು ಕೊಡು ಅಂದಾಗ ಬಿಟ್ಟು ಕೊಡೋದಕ್ಕೆ ಇದೇನು ದಾನ ಧರ್ಮ ಛತ್ರವಲ್ಲ. ಆಸ್ತಿ ಪತ್ರ ತೆಗೆದುಕೊಂಡು ಬಾ, ತೆಗೆದುಕೊಂಡು ಹೋಗು ನೀನು. ಗರ್ವ ತುಂಬಿದ ಹೆಣ್ಣೆ, ಈ ಗಂಡನ ಆಸ್ತಿಯನ್ನು ಉಂಡು ಬೆಳೆದಿರುವ ಒಪ್ಪಿದ ಕೋಲುಗಳು ನೀವು. ನಿಮ್ಮನ್ನು ಕಡೆದು ದುರ್ಗವ್ವನ ಜಾತ್ರೆ ಮಾಡುವ ಕಾಲ ಸಮೀಪವಿದೆ. ಆ ದೀಪ ಪ್ರಜ್ವಲವಾಗಿ ಉರಿಯುವಂತೆ ನಿಮ್ಮ ಸಾವಿನ ಸಮಯ ಸಮೀಪಿಸುತ್ತಿದೆ. ಆರುವ ದೀಪ ಲೇ ಕರ್ಣ, ಆರುವ ದೀಪ ನಮ್ಮದಲ್ಲ ನಿನ್ನದು ಅಂತ ಆಮೇಲೆ ಗೊತ್ತಾಗುತ್ತದೆ. ಮೊದಲು ನಮ್ಮ ಸಾಹುಕಾರರು ಹೇಳಿದ ಕಾಗದಪತ್ರವನ್ನು ತೆಗೆದುಕೊಂಡು ಬಾ, ಆಮೇಲೆ ಗೊತ್ತಾಗುತ್ತದೆ ನೀನು ನಿಮ್ಮಪ್ಪನ ಮಗ ಅಂತ. ನಮ್ಮಪ್ಪನ ಆಸ್ತಿಯ ನಿಶಿವೆ ಆಗಿದ್ದರೆ, ಈ ಕಲಿಯುಗದಲ್ಲಿ ಇನ್ನೂ ಧರ್ಮ ಉಳಿದಿದ್ದೇ ಆಗಿದ್ದರೆ, ಈ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ನನಗೆ ಸಿಕ್ಕೇ ಸಿಗುತ್ತವೆ. ಕೊಟ್ಟ ಮಾತು, ಇಟ್ಟ ಹೆಜ್ಜೆ, ಕೊಟ್ಟ ಬಾಣ ಯಾವತ್ತೂ ತಪ್ಪಲ್ಲ. That is ಕಲಿಯುಗದ ಕರ್ಣ. ಅಣ್ಣ, ನೀನೇನ್ ಮಾಡ್ತೀವ ಬಿಡ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಆಸ್ತಿ ಬಿಟ್ಟು ಕೊಡೋದಕ್ಕಿಂತ ಮುಂಚೆ ಅವನನ್ನ ಶಿವನ ಪಾದಕ್ಕೆ ಸೇರಿಸ್ಬೇಕು. ಕೆಲಸ ಬಿಟ್ಟು ಕೊಡುವುದು ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಏಕೆಂದ್ರೆ ಆ ಪತ್ರ ಸಿಗುವುದು ಈ ಕರ್ಣನ ಹೆಣ ಬೀಳುವುದು ಎರಡೂ ಒಂದೇ. ಆ ಪತ್ರ ರಪ್ಪ ಸತ್ತ ಮರುಕ್ಷಣದಲ್ಲಿ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಅಂದಾಗ ಆ ಕರ್ಣ ತರುವುದೆಲ್ಲಿ ಬರುವುದೆಲ್ಲಿ? ಸುಟ್ಟಾಕಿ ಅವ್ನ ಕೈ ಕಡುವ ಕುಂತ್ರ ಆಗುದಿಲ್ರಿಪ್ಪ. ಭೂಮಿ ತಾಯಿ ಅಣಿ ಮಾಡ ಇಷ್ಟಾನೆಲ್ಲ ಹೋಗ್ಯಾನ್ರಿ ಅರ್ಜುನ. ಕುಂದ್ರಬೇಡ್ರಿ, ಅದಕ್ಕೊಂದು ಏನಾರು ಪರಿಹಾರ ಮಾಡೋಣ್ರಿ ಅಪ್ಪ. ಕುಲಕರ್ಣಿ, ನಿನ್ನ ಮಾತು ಸತ್ಯ ಐತಿ. ಕಾಲಗೊಂಡು ಹೊಸ ಸರ್ಪ ಕಚ್ಚುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆ ದಾರಿ. ಪೃಥ್ವಿರಾಜ್, ಕುಲಕರ್ಣಿ, ಈಗಿಂದೀಗಲೇ ಹೋಗಿ ಸಂಬಂಧಪಟ್ಟ ದಾಖಲೆಗಳನ್ನು ಸರಿ ಮಾಡಿಕೊಳ್ಳುವಂತೆ ನಡ್ರಿ. ಪೃಥ್ವಿರಾಜ್, ಆ ಕರ್ಣ ಮಗ ಆ ಪತ್ರ ತರುವುದಕ್ಕಿಂತ ಮುಂಚೆ ನಾವು ನಮ್ಮ ಕೆಲಸ ಸಾಧಿಸೋಣ. ನಡೆ. ಅಣ್ಣ ಅಣ್ಣ ಅರ್ಜುನ ಅಣ್ಣ, ಯಾರಿದ್ದೀರಾ ಮನೆಯಲ್ಲಿ?